Sir Venkatesh sir, please carry on the program, sir. Thank you, Madam Prakash sir. Thank you so much. Good morning, ಸ್ನೇಹಿತರೆ. Super. So already we are 50. So this is called really leadership. ನಿನ್ನೆ ಮಾತಾಡೋದ್ವಿ ನಾವು ನಿಮ್ಮ ಟೀಮ್ ಜೊತೆ ಕೂತ್ಕೊಳ್ಳಿ ಆನ್ ಟೈಮ್ ಬನ್ನಿ ಅಂತ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಯಾಕಂದ್ರೆ ಆನ್ ಟೈಮ್ ಜಾಯ್ನ್ ಆಗಿದ್ದೀರಾ. ಜನರಲಿ 50 ಬರ್ಬೇಕಂದ್ರೆ ಹಾಫ್ ಅನ್ ಅವರ್ ಆಗ್ತಾ ಇತ್ತು. ಪ್ರೋಗ್ರಾಮ್ ಶುರುವಾಗಿ ಹಾಫ್ ಅನ್ ಅವರ್ ಆದ್ಮೇಲೆ 50 ಎಂಡಿಂಗ್ ಟುವರ್ಡ್ಸ್ ಎಂಡಿಂಗ್ 50 ಕ್ಲಾಸ್ ಆಗ್ತಾ ಇದ್ವಿ. ಇವತ್ತು ಬಿಗಿನಿಂಗ್ ಅಲ್ಲಿ 50 ಇದೀವಿ ಅಂತಂದ್ರೆ ಒಂದು ನಮ್ಗೆಲ್ಲ ಒಂದು ಸೀರಿಯಸ್ನೆಸ್ ಇದೆ. ಅಂಡ್ ಜೊತೆಗೆ ಎಲ್ರು ಪಾರ್ಟ್ನರ್ ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಎ ಇಂದ ಒಂದು ಬಿ ಇಂದ ಒಂದು ಮಿನಿಮಮ್ ಆದ್ರೂ ಕೂಡ ಇದ್ರೆ ನಮ್ಮ ಕೆಲಸ ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ರಿಮೈಂಡರ್ ಮಾಡಿ ಕಳ್ಸಿ, ಕಾಲ್ ಮಾಡಿ ಅಥವಾ ಮೆಸೇಜ್ ಕಳ್ಸಿ, ಅಥವಾ ಏನಾದ್ರು ಒಂದು ಅವ್ರಿಗೆ ಕೆಲವ್ರಿಗೆ ಬೆಳಿಗ್ಗೆ ಅಭ್ಯಾಸ ಇರೋದಿಲ್ಲ ಎದ್ದು. ಸೊ ಹಾಗಾಗಿ ಅದು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಒಂದ್ಸಲ ಪ್ರಾಕ್ಟೀಸ್ ಆದ್ಮೇಲೆ ಆಟೋಮೆಟಿಕಲಿ ಅದು ಸರಿ ಹೋಗುತ್ತೆ. ಬಟ್ ಬಿಗಿನಿಂಗ್ ಅಲ್ಲಿ ನಾವು ಸ್ವಲ್ಪ ಪುಷ್ ಮಾಡ್ಬೇಕಾಗುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಜನರಲಿ ನಾವು ನೋಡ್ತೀವಿ ಸೆಲ್ಫ್ ಸ್ಟಾರ್ಟ್, ಕಿಕ್ ಸ್ಟಾರ್ಟ್, ಪುಷ್ ಸ್ಟಾರ್ಟ್ 3 ತರ ಕ್ಯಾಟಗರಿ ನೋಡ್ತೀವಿ. ಆ ಸೆಲ್ಫ್ ಸ್ಟಾರ್ಟ್ ಅದು ಆಟೋಮೆಟಿಕಲಿ ಸೆಲ್ಫ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಕಿಕ್ ಸ್ಟಾರ್ಟ್, ಪುಷ್ ಸ್ಟಾರ್ಟ್ ಗೆ ಸ್ವಲ್ಪ ಅದು ಪುಷ್ ಮಾಡ್ತಾ ಇರ್ಬೇಕಾಗತ್ತೆ, ಕಿಕ್ ಮಾಡ್ತಾ ಇರ್ಬೇಕಾಗತ್ತೆ. ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಿವರ್ಗುನು ಸೆಲ್ಫ್ ಸ್ಟಾರ್ಟ್ ಇರೋದಿಲ್ವ. ಈಗ ಯಾವ್ದೇ ಒಂದು ಗಾಡಿಗಳು ಬಂದ್ರೆ ಈಗ ಸೆಲ್ಫ್ ಸ್ಟಾರ್ಟ್ ಬರ್ತಾ ಇದಾವೆ. ಕಿಕ್ ಸ್ಟಾರ್ಟ್ ಮುಂಚೆ ಇತ್ತು, ಪುಷ್ ಸ್ಟಾರ್ಟ್ ಇತ್ತು. ಅದು ಜನ ಇಷ್ಟ ಪಡ್ತಾ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಅದು ಬೇಡ ಅಂತ ಅನ್ಕೊಂತೀನಿ. ಸೊ ಎಲ್ರು ಸೆಲ್ಫ್ ಸ್ಟಾರ್ಟ್ ಆಗೋಣ. ಓಕೆ ವೆಂಕಟೇಶ್ ಸರ್, ಅದು ರೆಡಿ? ನನ್ಗೆ ಮಂಡೇ ಬಂದ್ಬಿಟ್ಟು ವೈ ರೈನ್ ಬಿ ಮಾಡ್ಲಿಕ್ಕೆ 108 ರೀಸನ್ಸ್ ಕೊಟ್ರಿ ಯಾಕೆ ಮಾಡ್ಬೇಕಂತ. ಭಾನುಪ್ರಕಾಶ್ ಸರ್, ನಿನ್ನೆ ನೀವು 10% ಅಲ್ಲೇನೆ ಇಷ್ಟೊಂದು ಇನ್ಕಮ್ ಬರುತ್ತೆ ಅಂತ ತೋರ್ಸ್ಕೊಟ್ರಿ. ಆ 10% ಅಲ್ಲೇನೆ ನಿಜವಾಗ್ಲು ಖುಷಿ ಪಡ್ಬೋದು. ಸೊ ಇವತ್ತಿನ ಸಬ್ಜೆಕ್ಟ್, ಇವತ್ತಿನ ಇನ್ಕಮ್ ಬಗ್ಗೆ ಇನ್ನೂ ಖುಷಿ ಆಗುತ್ತೆ. ನನ್ನ ಪ್ರೆಸೆಂಟೇಶನ್ ಅಲ್ಲಿ ಕೇಳಿದ್ದೆ, 69% ಅಂದ್ರೆ ಇದು ರಿಯಲಿ 10% ಗೆನೆ ಅಷ್ಟೊಂದು ಖುಷಿ ಆಗೋದಾದ್ರೆ 69% ಬರುತ್ತೆ ಅನ್ನೋದಾದ್ರೆ ರಿಯಲಿ ಇದು ದೊಡ್ಡ ಇನ್ಕಮ್ ಇರುತ್ತೆ. ಸೊ ಇದು ಆಲ್ರೆಡಿ ತಗೊಂಡಿರುವಂತವ್ರು, ತಗೊಂಡ್ತಾ ಇರೋಂತವ್ರು, ತಗೊಂಡು ದೊಡ್ಡ ಅಚೀವ್ಮೆಂಟ್ ಮಾಡಿರೋಂತವ್ರು ಇದಾರೆ. ಅಂಡ್ ಇದು ನಮ್ಮ ಎಫರ್ಟ್ ಇಲ್ದಲೇ ಒಂದು ಪ್ಯಾಸಿವ್ ಇನ್ಕಮ್ ತರನೇ ಬರುತ್ತೆ, ಯಾವ ಬೇಕಾದ್ರೂ ಬರುತ್ತೆ ಅಂತ. ಸುಮ್ನೆ ಕೂತಿದ್ರು ಕೂಡ ಒಂದು ಟೀಮ್ ಅಂತ ಕಟ್ಟಿ ಕೂತಿದ್ರು ಕೂಡ ಬರುತ್ತೆ ಸೊ ಅನ್ನೋದು ನನಗೆ ಗೊತ್ತಾಯ್ತು. ಓಕೆ ವೆಂಕಟೇಶ್ ಸರ್, ಈಗ ನಾನು ಜಾಯ್ನ್ ಆಗಿದ್ದೀನಿ. ನಾನು ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದೀನಿ ಅನ್ಕೊಳ್ಳಿ. ಈ 69% ಬಗ್ಗೆ ಸ್ವಲ್ಪ ಏನಾದ್ರು ಇಂಟ್ರೊಡಕ್ಷನ್ ಕೊಡ್ತೀರಾ? ಖಂಡಿತ ರಮೇಶ್ ಸರ್. ಎಲ್ಲರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆನ ಒಂದು ಕಾರ್ಯಕ್ರಮದಲ್ಲಿ ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಡಯಟ್ ರೆಫರಲ್ 10% ಬಗ್ಗೆ ಡಿಸ್ಕಷನ್ ಮಾಡಿದ್ರಿ ಅಲ್ವಾ? ಏನಲ್ಲಿ 10%. ನೆನ್ನಿಂದು 10% ಏನ್ ಸರ್ ಇಷ್ಟ ಇನ್ಕಮ್ ಬರುತ್ತೆ ಅಂತ ಕೆಲವರೆಲ್ಲ ತುಂಬಾ ಜನ ಇನ್ಫಾರ್ಮೇಶನ್ಸ್ ಕೊಟ್ರು. ಇಷ್ಟ ಇನ್ಕಮ್ ಬರುತ್ತೆ ಅಂತ ಅಂದ್ರೆ ಜಸ್ಟ್ ನಾವು ನೆನ್ನೆ ಡಿಸ್ಕಷನ್ ಮಾಡಿದ್ದು ನಾವು ಮಾರ್ನಿಂಗ್ ಟಿಫನ್ ಮಾಡ್ದಂಗೂ ಅಲ್ಲ ಸ್ನೇಹಿತರೆ. ಅದು ಅರ್ಥ ಆಗ್ತಿದೆ ಏನಲ್ಲಿ? ನೆನ್ನೆ ಡಿಸ್ಕಷನ್ ಮಾಡಿದ್ರು ಟಿಫನ್ ಮಾಡ್ದಂಗಲ್ಲ, ಜಸ್ಟ್ ಟಿಫನ್ ಕಿಂತ ಇನ್ನು ಕಡಿಮೆ ಅಮೌಂಟ್ ನೆನ್ನೆ ಡಿಸ್ಕಷನ್ ಮಾಡಿದ್ದು. ಬಟ್ ಇವತ್ತು ಡಿಸ್ಕಷನ್ ಮಾಡೋದು ಸ್ನೇಹಿತರೆ, ರಿಯಲಿ ಹೇಳ್ತಾ ಇದ್ದೀನಿ, 53 ಜನ ಇದೀರಿ. ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅಪ್ ಟು ಜನರೇಷನ್, ನಮ್ಮ ಮಕ್ಕಳು, ಅವರ ಮಕ್ಕಳು ಕೂಡ ಈ ಸಿಸ್ಟಮ್ ಅಂದ ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ವಿ ಆದ್ರೆ ಸೆಟ್ಲ್ ಆಗ್ಬಿಡ್ತಾರೆ. ಆ ತರ ಇನ್ಕಮ್ ಸರ್ ಇದು. ನಮ್ಗೆ ಹೊರಗಡೆ ಕೂಡ ಸಿಗಲ್ಲ, ಎಲ್ಲಿನೂ ಸಿಗಲ್ಲ. ಎಲ್ಲಿ ಈ ಇನ್ಕಮ್ ನ ತೊಗೊಳಕ್ ಸಾಧ್ಯನೇ ಇಲ್ಲ. ಬಟ್ ಅದು ಯಾವ ತರ, ಹೇಗೆ, ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಹೇಗಿರ್ಬೇಕು, ನಮ್ಮ ಒಂದು ಕಮಿಟ್ಮೆಂಟ್ ಹೇಗಿರ್ಬೇಕು. ನಾವ್ ಈ ಒಂದು 69% ನೀವೇನಾದ್ರೂ ತಗೊಂಡ್ರೆ ಅಪ್ ಟು 10 ಲೆವೆಲ್, ಇಲ್ಲ ಮ್ಯಾಕ್ಸಿಮಮ್ ಅಪ್ ಟು 15 ಲೆವೆಲ್ ಅವ್ರಿಗೆ ಏನಾದ್ರು ನೀವು 69% ಏನಾದ್ರು ತಗೊಂಡ್ಬಿಟ್ಟಿದಾರ ಅಂದ್ರೆ ಸ್ನೇಹಿತರೆ, ರಿಯಲಿ ಹೇಳ್ತಾ ಇದೀನಿ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಇದು ಏನೊಂದು 2 ಮ್ಯಾಟ್ರಿಕ್ಸ್ ಅಲ್ಲಿ 15th ಲೆವೆಲ್ ಕ್ಲಿಯರ್ ಅರ್ಥ ಆಗ್ತಿದ್ಯಾ? 2 ಮ್ಯಾಟ್ರಿಕ್ಸ್ ಅಲ್ಲಿ 15th ಲೆವೆಲ್ ವರ್ಗು ನೀವೇನಾದ್ರು ಟೋಟಲ್ ಇನ್ಕಮ್ ತಗೊಂಡಿದ್ದೀರಂದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಗೆ ನೀವೇ ಟಾಪ್ ನಂಬರ್ 1 ಸರ್. ಟಾಪ್ ನಂಬರ್ 1 ಏನ್ರಲ್ಲಿ? ಫೈನಾನ್ಷಿಯಲ್. ಅಷ್ಟು ಅಮೌಂಟ್ ಈ ಕಂಪನಿಯಲ್ಲಿ ಅಡಗಿದೆ. ನೀವು 2, 4, 8, 16, 32 ಈ ರೀತಿ 15 ಲೆವೆಲ್ ತಗೊಳ್ಳೋಂತ ನಾಲೆಡ್ಜ್ ನಾನು ಆಗ್ಲೇ ಹೇಳ್ತೇನೆ, ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಲ್ಲೇ ಯಾರು ಫೈನಾನ್ಷಿಯಲ್ ಫ್ರೀಡಮ್ ಅಷ್ಟು ತಗೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೀನಿ. ಬಟ್ ಆ ಪ್ಲೇಸ್ಗೆ, ಆ ಒಂದು ಪೊಸಿಷನ್ಗೆ ನೀವು ಹೋಗ್ಬೇಕಂದ್ರೆ 52 ಮೆಂಬರ್ಸ್ ಅಷ್ಟು ಈಸಿ ಅಲ್ಲ. ಬಟ್ ಏನು ಇಲ್ಲ,
ಇಲ್ಲಿ ಏನ್ ಹೇಳ್ಕೊಡ್ತಾ ಇದಾರೋ ಸಿಸ್ಟಮ್ ಅಲ್ಲಿ ನೀವ್ ಏನ್ ಕಲಿತಾ ಇದೀರೋ, ನೀವ್ ಏನ್ ನಿಮ್ ಟೀಮ್ ಒಂದು ಡೂಪ್ಲಿಕೇಶನ್ ಮಾಡ್ತಿರೋ 100% ರೀಚ್ ಆಗ್ಬೋದು. ಮ್ಯಾಕ್ಸಿಮಮ್ ಸರ್ 10ನೇ ರ್ಯಾಂಕಿಂಗ್ ರೀಚ್ ಆದ್ರೂ ಯುವರ್ ಫ್ಯಾಮಿಲಿ ಸೆಟಲ್ ಸರ್. ಇಷ್ಟೇ ಸರ್. ಎಷ್ಟಲ್ಲಿ 10ನೇ ರ್ಯಾಂಕಿಂಗ್ ಅಪ್ಗ್ರೇಡ್ ನೀವು ಮಾಡ್ಕೊಂಡು 10ನೇ ರ್ಯಾಂಕಿಂಗ್ ನೀವು ಎಂಟ್ರಿ, ನಿಮ್ ಟೀಮ್ ಏನ್ ಬರ್ಬೇಕು 2-4 ಈ ತರ ಸ್ಟ್ರಕ್ಚರ್ ಅಲ್ಲಿ 1024 ಜನ ಏನೋ ಬರ್ತಾರೆ. 1024 ಜನ ನೀವು 10ನೇ ರ್ಯಾಂಕಿಂಗ್ ಅಲ್ಲಿ ಐಕನ್ ಮಾಡಿಸಿದ್ದೆ ಆದ್ರೆ ಯುವರ್ ಫ್ಯಾಮಿಲಿ ಸೆಟಲ್ ಸರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ರಮೇಶ್ ಸರ್, ಇವತ್ತು ಸಿಂಹ ಪಾಲು ಅಂತ ಕರೀತಾರ ಈ ಒಂದು ಇನ್ಕಮ್. ಸಿಂಹ ಪಾಲು ಅಂದ್ರೆ ಎಷ್ಟಂದ್ರೆ ನಾವು ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಆ ತರ ಇನ್ಕಮ್ ಸರ್ ಇದು. ಓಕೆ, ಬಟ್ ನಾವು ಕರ್ಕೊಂಡ್ ಬಂದಿರೋರ್ ಕಡೆಯಿಂದನೇ ಬರಬೇಕು ಅಂತ ರೂಲ್ಸ್ ಇಲ್ಲ ರಮೇಶ್ ಸರ್. ಓಕೆ, ನಾವು ಕರ್ಕೊಂಡ್ ಬಂದಿಲ್ಲ ಅಂದ್ರೂ ಬೇರೆ ಕರ್ಕೊಂಡ್ ಬಂದ್ರು ಕೂಡ 16% ಕೊಡ್ತಾರೆ. 100% ಸರ್. ಓಕೆ, ದಟ್ಸ್ ಗುಡ್. ಓಕೆ, ಹಾಗಾದ್ರೆ ಸ್ವಲ್ಪ ಬರೆದು ತೋರಿಸಿ ಸರ್. ಈಗ ಉದಾಹರಣೆಗೆ ನಾನು ನಿನ್ನೆ ಜಾಯ್ನ್ ಆಗಿ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡು ನಾನು ಜಾಯ್ನ್ ಆಗ್ಬೇಕು, ನನ್ಗೆ ನಾನು ಇಷ್ಟಪಟ್ಟು ಮಾಡ್ಬೇಕು ಅನ್ನೋದು ಒಂದ್ ಅರ್ಥ ಆಯ್ತು. ಯಾವ್ದೋ ಬಲವಂತಕ್ಕೆ ಮಾಡ್ಬಾರ್ದು ಅನ್ನೋದು ಅರ್ಥ ಆಯ್ತು. ಅಂಡ್ ಇನ್ನೊಂದು, ನಾವು ವೆಂಕಟೇಶ್ ಸರ್ ಯಾರಾದ್ರೂ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ನನ್ನ ಇಂಟ್ರೊಡ್ಯೂಸರ್ ಯಾರಿದ್ದಾರೆ ಅವರು ಪೊಟೆನ್ಶಿಯಲ್ ಇದಾರ, ಅವ್ರು ಒಂದ್ ಕಡೆ ನಿಂತ್ಕೊಂಡು ಸಪೋರ್ಟ್ ಕೊಡ್ತಾರ, ಬೆಳೆಸ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಖಂಡಿತ 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 100ಗೆ 200% ನಿಂತ್ಕೊಳ್ಳೇಬೇಕು. ನಾನು ಈಗ್ಲೂ ಹೇಳ್ತಾ ಇದೀನಲ್ಲ ಸರ್, ಇದರಲ್ಲಿ ಯಾರೇ ಒಬ್ಬ ವ್ಯಕ್ತಿ ನಾನು ದೊಡ್ಡ ಲೀಡ್ರು, ನನಗೆ ಒಳ್ಳೆ ನೆಟ್ವರ್ಕ್ ಇದೆ, ನಾನು ಆ ತರ ಈ ತರ ಅಂತ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಾನ್ ನಿಮ್ಗೆ ಹೇಳೋ ವಿಚಾರ ಇಷ್ಟೇ, 15ನೇ ರ್ಯಾಂಕಿಂಗ್ ಕಂಪ್ಲೀಟ್ ಮಾಡಿ ಸರ್. ಆವತ್ತು ಬಂದು ನಿಮ್ಗೆ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು ಓಕೆ ನಾನ್ ನಿಮ್ ಫೋಟೋ ಇಟ್ಕೊಂಡ್ ಪೂಜೆ ಮಾಡ್ಬಿಡ್ತೀನಿ. ಓಕೆ, ಅರ್ಥ ಆಯ್ತಾ ರಮೇಶ್ ಸರ್? ನೀವು ಆಗಿರ್ಬೋದು ಅಷ್ಟೇ, ನೀವು ಅಷ್ಟೇನೆ, ನೀವು ಅಷ್ಟೇ ಇದ್ರಲ್ಲ 15ನೇ ರ್ಯಾಂಕಿಂಗ್ ರೀಚ್ ಆಗಿ ನಿಮ್ ಟೀಮ್ 15ನೇ ರ್ಯಾಂಕಿಂಗ್ ತಗೊಂಡೋಗಿ ಇನ್ಕಮ್ ತಗೊಂಡ್ಬಿಡಿ. ನಾನ್ ನಿಮ್ಗೂ ಅದೇ ಹೇಳ್ತಾ ಇರೋದು, ಯಾಕಂದ್ರೆ ಆತರ ಕಮಿಟ್ಮೆಂಟ್ ಇರ್ಬೇಕು. ಓಕೆನಾ, ಆ ತರ ಕಮಿಟ್ಮೆಂಟ್ ಇರ್ಬೇಕು. ನೀವಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ಬಂದಿರೋಂತ ವ್ಯಕ್ತಿಗಳು. ಸಾರ್ ನಾನು ಬೆಳಗ್ಗೆ ಹೇಳ್ಬೇಕಾ ಸಾರ್, ಕೆಲವರು ಹೋಗಿ ಸಾರ್, ಇನ್ನು ಕೆಲವರೆಲ್ಲ ಹಾಸಿಗೆಯಿಂದನೇ ಇದಿರಲ್ಲ. ಸ್ನೇಹಿತರೆ, ಇವತ್ತು 5ರಿಂದ 6 ನಿಮಿಷ ಏನ್ ಲೇಟ್ ಆಯ್ತಂದ್ರೆ ನಾನು ಪ್ರತಿದಿನ ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಅಂದ್ರೆ ಸ್ನಾನ ಮಾಡ್ಕೊಂಡೆ ಬಂದು ಝೂಮ್ ಮೀಟಿಂಗ್ ಕೊಡೋದು, ಇಲ್ಲಾಂದ್ರೆ ನಾನು ಬರೋದಿಲ್ಲ. ನಾನು ಮ್ಯಾಕ್ಸಿಮಮ್ ಇವತ್ತೊಂದು 5 ಗಂಟೆಗೆ ಹೇಳ್ಬೇಕಾದ್ರೆ ಒಂದು 15 ನಿಮಿಷ ಲೇಟ್ ಆಗಿರೋದಕ್ಕೆ ನಾನು 10 ನಿಮಿಷ ಲೇಟ್ ಆಯ್ತು. ಓಕೆ, ದಯವಿಟ್ಟು ನಾನು ಆಗ್ಲೇ ಹೇಳ್ತೀನಲ್ಲ, ಜಪ ಮಾಡಿ ಸರ್, ಜಪ ಅಷ್ಟೇ. ನಾನು ನೆನ್ನೆ ಹೇಳಿದ್ರಷ್ಟೇ ಸರ್, 1 ವರ್ಷ ಶಬರಿಮಲೆ ಮಾಲೆ ಹಾಕಿದೀನಿ ಸರ್, ವೆರಿ ಸಿಂಪಲ್. ಇನ್ನ ಕೆಲವರು ಲೇಡೀಸ್ಗೆ ಸರ್ 1 ವರ್ಷ ಓಂ ಶಕ್ತಿ ಮಾಲೆ ಹಾಕಿದೀನಿ ಸರ್. ಅಂದ್ರೆ ಮೈಂಡ್ ಸೆಟ್ ಆತರ ಇಟ್ಕೊಂಡು ಬೆಳಗ್ಗೆ ಆದಷ್ಟು ಈ ತರ ಒಂದು ಪ್ರೋಗ್ರಾಮ್, ಈ ತರ ಒಂದು ಝೂಮ್ ಮೀಟಿಂಗ್ ಗೆ ಪ್ರತಿದಿನ ಒಬ್ಬೊಬ್ರು ಲೀಡರ್ ಬರ್ತಾ ಇರ್ತಾರೆ. ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ನಿಮ್ ಟೀಮ್ ಕರ್ಕೊಂಬನ್ನಿ ಸರ್. ನಿಮ್ ಕೈಲಿ ಅರ್ಥ ಮಾಡ್ಸಕ್ ಆಗಲ್ಲ, ನಾನು ರಿಯಲಿ ಹೇಳ್ತಾ ಇದೀನಿ, ಅಷ್ಟು ಈಸಿ ಅಲ್ಲ. ನಾನು ಕೂಡ ಇನ್ನೂ ಇದ್ರ ಕಲ್ತಿಲ್ಲ ಸರ್, ನಾನು ಕೂಡನು ಕಲ್ತಿಲ್ಲ. ಇನ್ನೊಂದೇನಂದ್ರೆ ನಾವ್ ಇದ್ರಲ್ಲಿ ಕಲಿಲ್ಲ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ನಾವು ಇನ್ನೊಂದು ಲೆವೆಲ್, ನೆಕ್ಸ್ಟ್ ಲೆವೆಲ್ ಇನ್ಕಮ್ ತಗೊಳಕ್ ಆಗಲ್ಲ. ಇವತ್ತು ತುಂಬಾ ಜನ ಇದಾರೆ, ನೀವೇ ಎಷ್ಟೋ ಜನ ರೆಫರ್ ಮಾಡಿದ್ರ, ಜಸ್ಟ್ 360 ರೂಪಾಯಿ ಪೇ ಮಾಡಿರ್ತಾನೆ, ನಾಪತ್ತಾಗಿರ್ತಾನೆ, ಕಳ್ದೋಗ್ಬಿಟ್ಟಿರ್ತಾನೆ, ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಆ ವ್ಯಕ್ತಿ. ಓಕೆ, ಆ ವ್ಯಕ್ತಿ ಗೊತ್ತೇ ಇಲ್ಲ. ಆ ವ್ಯಕ್ತಿ ನಾನು 360 ರೂಪಾಯಿ ಕೊಟ್ಟು ಒಂದು ಡಿಸೆಂಟ್ರಲೈಸರ್ ಅಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡಿದ್ದೀನಲ್ಲ, ಒಂದು ಐಡಿಯಾ ಆಗಿದೆಲ್ಲ, ಈ 360 ರೂಪಾಯಿಂದ ನಾನು ನಿಯರೆಸ್ಟ್ 1000 ಕೋಟಿ ದುಡ್ಡು ಮಾಡಬಹುದು ಅನ್ನೋದು ಆ ವ್ಯಕ್ತಿ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ಹೇಳ್ಕೊಡ್ತಿಲ್ಲ ಅಂದ್ರೆ ಕೊಟ್ಟಿಲ್ಲ. ಈಗ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ದವ್ರು ಹೇಳ್ಕೊಡ್ಬೇಕಲ್ವಾ? ಎಷ್ಟು ಜನಕ್ಕೆ ಇದ್ರಲ್ಲಿ ಇದೀರಾ, ದಯವಿಟ್ಟು ಲಾಗಿನ್ ಮಾಡಕ್ ಬರಲ್ಲ, ಆಕ್ಟಿವೇಶನ್ ಮಾಡಕ್ ಬರಲ್ಲ. ಸೇಫ್ ಫಾಲ್ ಆಪ್ ಅಲ್ಲಿ ನಿಮ್ಮ ಒಂದು ಸ್ಟೆಪ್ ಅಲ್ಲಿ ಹೋಗಿ ಯಾವ ತರ ಲಾಗಿನ್ ಮಾಡೋದು, ಡಾಲರ್ ಯಾವ ರೀತಿ ತಗೊಳ್ಳೋದು, ಪರ್ಚೇಸ್ ಯಾವ ತರ ಕಲಿಯಲ್ಲ ಸರ್. ರಿಯಲಿ ಹೇಳ್ತಾ ಇದೀನಿ, ಇದು ನೆಕ್ಸ್ಟ್ ಜನರೇಷನ್ಸ್ ಪ್ಲಾನ್. ನಮ್ದಲ್ಲ ರೀ, ನಮ್ದು ನಿಮ್ದಲ್ಲ, ಇದು ಕಂಪನಿ ಅಲ್ಲಲ್ಲ ಸರಿ, ಈ ಸಿಸ್ಟಮ್ ನಾವು ನೀವು ಕ್ರಿಯೇಟ್ ಮಾಡಿರೋದಲ್ಲ, ನಾವು ನೀವು ಇದ್ರಲ್ಲಿ ಎಂಟ್ರಿ ಆಗೋ ಅವಶ್ಯಕತೆ ಇಲ್ಲ, ಇದು ನಮ್ದಲ್ಲ. ನಮ್ಮ ಮಕ್ಳು ಬರ್ಬೇಕಾರಂತ ಜನರೇಷನ್ ಸರ್ ಇದು. ಅವ್ರು ಬಂದು ಈ ತರ ಅವ್ರಿಗೆ ಕ್ರಿಯೇಟ್ ಆಗಿರುವಂತ ಜನರೇಷನ್ಸ್ ಪ್ಲಾನ್ ಇದು. ಬಟ್ ಬೈ ಲಕ್ ಆಗಿ ನಮ್ಗೆ ಸಿಗ್ಬಿಟ್ಟಿದೆ. ಕೇಳಿಸ್ತಾ ಇದೆಯಾ? ನೆಕ್ಸ್ಟ್ ಬರ್ಬೇಕಾರೋದು ಕ್ರಿಪ್ಟೋ, ಬ್ಲಾಕ್ ಚೈನು, ಇದೆಲ್ಲನೂ ನೆಕ್ಸ್ಟ್ ಜನರೇಷನ್ಸ್ ಬರ್ತಾ ಇರೋಂತವ್ರಿಗೆ, ಅವ್ರಿಗೆ ನಾಲೆಜ್ ಬರ್ಬೇಕಾರೋದು. ನಾವೇ ತಗೊಂತಾ ಇದ್ದೀರಾ ಅಂದ್ರೆ ರಿಯಲಿ ಗ್ರೇಟ್. ಇನ್ನೊಂದು ಸ್ನೇಹಿತರೆ, 57 ಜನ ಇದ್ದೀರಾ ನೋಡಿ, ಯಾರಿಗೆ ಆ ಏರಿಯಾದಲ್ಲಿ
ಆ ಒಂದು ವರ್ಕ್ ನೀವು ಹೊಸದಾಗಿರ್ಬೇಕು. ಯಾರು ಆ ಹೊಸದಾಗಿರುವಂತ ವರ್ಕ್ ಅಲ್ಲಿ ನೀವು ಎಂಟ್ರಿ ಆಗಿರ್ಬೇಕು. ನೀವು ಎಂಟ್ರಿ ಆಗಿ ಅದನ್ನ ನಾಲೆಜ್ ನ ನೀವ್ ಯಾವಾಗ ಇನ್ಕ್ಲೂಡಿಂಗ್ ಮಾಡ್ಕೊತೀರೋ, ನಾಲೆಜ್ ನ ನೀವ್ ಯಾವಾಗ ಲೋಡ್ ಮಾಡ್ಕೊತೀರೋ, ಓಕೆ, ಪ್ರತಿಯೊಬ್ಬರಿಗೂ ಬ್ರೈನ್ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಎಷ್ಟು ಗ್ರಾಮ್ ಸರ್ ರಮೇಶ್ ಸರ್ ಬ್ರೈನ್ ಇರೋದು? 400 ಗ್ರಾಮ್ ಬ್ರೈನ್ ಕೊಟ್ಟಿದ್ದಾರೆ. ಆ ಬ್ರೈನ್ ಎಷ್ಟೋ ಜನ ಕೆಲಸನೇ ಕೊಟ್ಟೋದಿಲ್ಲ. 400 ಗ್ರಾಮ್ ಬ್ರೈನ್ ಇರುತ್ತೆ ಸರ್. ಎಷ್ಟೇ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಎಲ್ಲಾರು 400 ಗ್ರಾಮ್ ಬ್ರೈನ್ ಇರುತ್ತೆ. ಆ ಬ್ರೈನ್ ಗೆ ನೀವು ಕೆಲಸ ಕೊಡಲ್ಲ. ಈ 400 ಗ್ರಾಮ್ ಬ್ರೈನ್ ಗೆ ಯಾರ್ ಕೆಲಸ ಕೊಡ್ತಾರೋ 15ನೇ ಲೆವೆಲ್ ರೀಚ್ ಆಗ್ತಾರೆ. ಕೆಲಸ ಕೊಡುವಂತ ವ್ಯಕ್ತಿ ಮ್ಯಾಕ್ಸಿಮಮ್ 1 ಇಯರ್ ಅಲ್ಲಿ ಅವನ ಈ ಸಿಸ್ಟಮ್ ಅಲ್ಲಿ ಕರೋಡ್ಪತಿ ಆಗೇ ಆಗ್ತಾನ್ರಿ 100%. ಏನ್ಗೋ ಸ್ಪಾಟ್ ಪೇಮೆಂಟ್ ರೀ. ಇಲ್ಲ ನೀವು ಇವತ್ತು ವರ್ಕ್ ಮಾಡ್ಬಿಡಿ ವೆಂಕಟೇಶ್ವರ 10ನೇ ರ್ಯಾಂಕಿಂಗ್ ಅಲ್ಲಿ ವರ್ಕ್ ಮಾಡ್ಬಿಡಿ, ನಿಮ್ಗೆ ಇನ್ನೊಂದು ತಿಂಗಳು ಕೊಡ್ತೀನಿ, ಇಲ್ಲ 2 ತಿಂಗಳು ಕೊಡ್ತೀನಿ, ಇಲ್ಲ 5 ತಿಂಗಳು ಕೊಡ್ತೀನಿ, ಇಲ್ಲ 1 ವರ್ಷ ಕೊಡ್ತೀನಿ ಅಂತ ಕಂಪ್ನಿ ಹೇಳ್ತಿಲ್ಲ. ಆನ್ ಸ್ಪಾಟ್, ಏನೇಳಿ ಆನ್ ಸ್ಪಾಟ್, ಅಲ್ಲೇ ಪೇಮೆಂಟ್. ದಯವಿಟ್ಟು ರಿಯಲಿ ಹೇಳ್ತಾ ಇದೀನಿ, ನಾವಿಲ್ಲಿರೋರು, ನಾನ್ ಸಮೇತ ಹೇಳ್ತೇನೆ ಸರ್, ನಾನು ಲಂಸಮ್ ಆಗಿ 1 ಇಯರ್ ನಾನು ಅಮೌಂಟ್ ನೋಡಿಲ್ಲ ಸರ್. ಲ್ಯಾಕ್ಸ್ ಟುಗೆದರ್ ನೋಡಿದೀನಿ, 1 ಇಯರ್ ನೋಡಿಲ್ಲ. ಬಟ್ ಈ ಸಿಸ್ಟಮ್ ಅಲ್ಲಿ ನಾವು ಎಂಟ್ರಿ ಆಗಿದ್ದೀರಿ 100%. ನಾವು ಕೂಡನು ಅಲ್ಲ, ಒಂದು 6 ವರ್ಷ 7 ವರ್ಷಕ್ಕೆ ನಾವು 1 ಇಯರ್ ಅನ್ನ ಹರ್ ಮಾಡಿದಿರಿ, ಅದೇ ಇಂಡಿವಿಜುವಲ್ ಆಗಿ ಮಾಡಿದಿರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 1 ವರ್ಷದಲ್ಲೇ 1 ಇಯರ್ ಹರ್ ಮಾಡ್ಬೋದು. 6-7 ವರ್ಷದಲ್ಲಿ ಮಿನಿಮಮ್ ಅಂದ್ರೆ ಒಂದು 40ರಿಂದ ಒಂದು 50 ಕೋಟಿವರೆಗೂ ನಾವು ದುಡ್ಡು ಮಾಡ್ಬೋದು. ಮಾಡಿರೋರು ಇದ್ದಾರೆ ಈ ಸಿಸ್ಟಮ್ ಅಲ್ಲಿ, ಕಂಪ್ನಿಯಲ್ಲಿ ಮಾಡಿರೋರು ಇದ್ದಾರೆ. ಬಟ್ ನಾವು ಕ್ಲಾರಿಟಿಯಾಗಿ ಹೇಳ್ಬೇಕು, ಕರೆ ತರಂತ ವ್ಯಕ್ತಿಗೆ 360 ರೂಪಾಯಿ, ನಾನು ನೆನ್ನೆ ಹೇಳಿದೆ, ಒಂದು ಕಾಫಿ ಕುಡಿಯೋಷ್ಟು ಅಮೌಂಟ್ ಸರ್. ಜಸ್ಟ್ ಒಂದು ಕಾಫಿ ಕುಡಿಯಂತ ಅಮೌಂಟ್ ಅಲ್ಲಿ ನಾವ್ ಎಂಟ್ರಿ ಆಗ್ತೀರಿ. ಬಟ್ ಅವನ್ಗೆ ಚಿನ್ನದ ಲೋಟದಲ್ಲಿ ಕಾಫಿ ಕುಡಿಯುವಂತ ಕೇಪಬಿಲಿಟಿನ ಈ ಸಿಸ್ಟಮ್ ಅಲ್ಲಿ ನಾವು ಬೆಳೆಸ್ಬೋದು. ಬರೀ ಕಾಫಿ ಕೊಡ್ಸಿ 360 ರೂಪಾಯಿ, ಇವತ್ತು ಕಾಫಿ ಕುಡಿತಾ ಇದೀಯಾ, 100ಗೆ 200% ನನ್ ಜೊತೆ ನಿನ್ ಕಮಿಟ್ಮೆಂಟ್ ಕೊಟ್ಟಿದ್ದೆ, ಆದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಸೊ ಒಂದು ಗೋಲ್ಡ್ ಒಂದು ಲೋಟ ತಗೊಂಡು ಅದ್ರಲ್ಲಿ ಕಾಫಿ ಕುಡಿಬಹುದು ನೀನು. ಆ ತರ ಒಂದು ಆಪರ್ಚುನಿಟಿ ಕಣೆ ಇದು. ದಯವಿಟ್ಟು ಕೇರ್ಲೆಸ್ ಮಾಡೋಕೋಬೇಡ, ಲೇಜಿ ಆಗೋಕೋಬೇಡ. ಸೊ ತುಂಬಾ ಅದ್ರ ಬಗ್ಗೆ ಏನಂತಾರಲ್ಲ ಅನಾಲಿಸಿಸ್ ಮಾಡ್ಕೊಂಡು ಸುಮ್ನೆ ನೀನೇ ಏನೋ ಊಹೆಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಡ. ಬಾ ನನ್ ಜೊತೆಲಿ ಮಾರ್ನಿಂಗ್ ಝೂಮ್ ಮೀಟಿಂಗ್ ಬಾ, ನೈಟ್ ಝೂಮ್ ಮೀಟಿಂಗ್ ಬಾ, ಕ್ಲಾರಿಟಿ ತಿಳ್ಕೊಂಡು ಎಲ್ಲರೂ ಸೇರಿ ವರ್ಕ್ ಮಾಡೋಣ, ಅಚೀವ್ಮೆಂಟ್ ಮಾಡೋಣ. ಸರ್ ಇವತ್ತು ಎಷ್ಟೋ ಜನ ರಮೇಶ್ ಸರ್ ಇದ್ದೀರಲ್ಲ, ಎಷ್ಟೋ ಜನ ಇವತ್ತು 10ನೇ ರ್ಯಾಂಕಿಂಗ್ ಅಲ್ಲಿ ಇದ್ದೀರಾ. ನಮ್ ರಮೇಶ್ ಸರ್ ಇದ್ದಾರೆ ಸರ್, 10th ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ, ಪ್ರೂವ್ ಇದೆ ರಿಯಲಿ. ನಾವು 9ನೇ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ, ನಮ್ ಟೀಮ್ ಅಲ್ಲಿ ಇರೋರು ಕೂಡ 9ನೇ ರ್ಯಾಂಕಿಂಗ್ ಇದ್ದಾರೆ, 8ನೇ ರ್ಯಾಂಕಿಂಗ್ ಅಲ್ಲಿ ಇದ್ದೀರಾ. ಅಂದ್ರೆ ನಾವೆಲ್ಲ ಈಗ ಆಲ್ರೆಡಿ ಒಂದ್ 2.5-3 ತಿಂಗಳಲ್ಲಿ ಬಂದಂತ ವ್ಯಕ್ತಿಗಳು 10ನೇ ರ್ಯಾಂಕ್ 9 8ನೇ ರ್ಯಾಂಕ್ ಇಲ್ಲಿ ಇದ್ದೀರಾ ಅಂದ್ರೆ ನಾವು 100% ಇಲ್ಲಿ ರೀಚ್ ಆಗ್ತಿರ್ತಾನೆ. ನಾವುನು 10ನೇ ರ್ಯಾಂಕ್ ರೀಚ್ ಆಗ್ತಿರಲ್ಲ, ನಾವು ರೀಚ್ ಆಗ್ತೀರಿ. ನಾವು ರೀಚ್ ಆಗಿರೋ ಜಾಗದಲ್ಲಿ ಕರ್ಕೊಂಬಂದ್ ಕೂರಿಸ್ಬೇಕ್ರಿ ಬೇರೆ ಒಬ್ಬ ವ್ಯಕ್ತಿಗೆ. ಅರ್ನಿಂಗ್ ಮಾಡೇ ಮಾಡ್ಲಿ, ಸಾಲ ಮಾಡೋದ್ ಬೇಡ. ದಯವಿಟ್ಟು ಹೇಳ್ತಾ ಇದೀನಿ, ನನ್ನ ಹತ್ರ ದುಡ್ಡಿದೆ ಸರ್, ತಂದಾಕ್ಬಿಡ್ತೀನಿ, ಬಡ್ಡಿ ತಂದಾಕ್ತೀನಿ, ಒಡವೆ ಹಾಕ್ತೀನಿ, ಇಲ್ಲ ಆಸ್ತಿ ಮಾಡ್ತೀನಿ, ದಯವಿಟ್ಟು ಬೇಡ ಸರ್, ಯಾವ ಕಾರಣಕ್ಕೂ ಮಾಡ್ಬೇಡಿ. ಯಾಕೆ ಭಗವಂತ ನಿಮ್ಗೆ ಬುದ್ಧಿ ಶಕ್ತಿ ಎಲ್ಲ ಕೊಟ್ಟಿಲ್ವಾ? ನಿಮ್ಗೂ 400 ಗ್ರಾಮ್ ಬ್ರೈನ್ ಇದೆಯಲ್ವಾ? ಆ ಬ್ರೈನ್ ಕೆಲಸ ಕೊಡ್ಬೋದಲ್ವಾ? ಸೀರಿಯಸ್ ಆಗಿ ಪ್ರತಿಯೊಬ್ಬರನ್ನು ಕಮಿಟ್ಮೆಂಟ್ ಕೊಟ್ಟು ವರ್ಕ್ ಮಾಡೋಣ, ಒಂದು ಟೀಮ್ ಆಗಿ ನಿಂತ್ಕೊಳ್ಳೋಣ, ಒಂದು ಫ್ಯಾಮಿಲಿ ಟೀಮ್ ಆಗಿ ನಿಂತ್ಕೊಳ್ಳೋಣ. ಹೇಗಿದ್ದಾರೆ ತ್ರಿಮೂರ್ತಿಗಳು, ಮಧುಶಿವಣ್ಣ ಸರ್ ಆಗಿರ್ಬೋದು, ಹೇಮಂತ್ ಸರ್ ಆಗಿರ್ಬೋದು, ಕಾಂಗ್ರೆಸ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್, ನಾವೆಲ್ಲ ಬಂದಿದ್ದೀರಿ. ನಾವು ಏನಾದ್ರೂ ಮಾಡಿ ಅವರ ಒಂದು ಗೋಲ್ ನೋಡಿ, ಅವರ ಒಂದು ಡ್ರೀಮ್ ನೋಡಿ, 1 ವರ್ಷದಲ್ಲಿ 100 ಜನ ಕರೋಡ್ಪತಿ ಮಾಡ್ಬೇಕು, ನಮ್ ಗೋಲ್ ಸರ್ ಅದು, ನಮ್ ಡ್ರೀಮ್ ಸರ್ ಅದು ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ಡ್ರೀಮ್ ಜೊತೆ ನಾವು ಜೊತೆ ಹೋಗ್ಬೇಡ. ತಿರುಪ್ತಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಗೋವಿಂದ ಅಂದ್ರೆ ನಾವೇನ್ ಬೇಕು, ನಮ್ದು ಅದೇ. ನಮ್ಮ ತ್ರಿಮೂರ್ತಿಗಳು ಏನ್ ಹೇಳ್ತಾ ಇರ್ತಾರ, ಸರ್ ಗೋವಿಂದ, ಸರಿ ಸರ್ ನಮ್ದು ಅದೇ ಅಷ್ಟೇ. ಅವ್ರ ಏನ್ ಹೇಳ್ತಾರೋ, ರಮೇಶ್ ಸರ್ ಏನ್ ಹೇಳ್ತಾರೋ, ಭಾನುಪ್ರಕಾಶ್ ಏನ್ ಹೇಳ್ತಾರೋ, ನಿಮ್ಮ ಸ್ಪಾನ್ಸರ್ ನಿಮ್ಗೆ ಯಾರು ಆಪರ್ಚುನಿಟಿ ಕೊಟ್ಟಿರೋಂತ ವ್ಯಕ್ತಿಗಳು ಏನ್ ಹೇಳ್ತಾರೋ ಅವ್ರು ಹೇಳೋ ವಿಚಾರನ್ನ ಸೀರಿಯಸ್ ಆಗಿ ಕೇಳಿ ಒಂದ್ ಡೇಟ್ ಫಿಕ್ಸ್ ಮಾಡಿ. ಎಷ್ಟೋ ಜನ 21 ಡ್ರೀಮ್ ಏನೋ ಬರ್ದಿದ್ದೀರಾ ನಮ್ಮ ಮಧುಶಿವಣ್ಣ ಹೇಳಿದಾಗ, ನಿಜನ ಸುಳ್ಳು? ಆ 21 ಡ್ರೀಮ್ ಫುಲ್ಫಿಲ್ ಆಗ್ಬೇಕಂದ್ರೆ ಇಲ್ಲಿದ್ದಾರೆ 97% ಮನಿನೇ, ನಿಮ್ಮೆಲ್ಲಾ ಡ್ರೀಮು ಫುಲ್ಫಿಲ್ ಆಗುತ್ತೆ. ಬಟ್ ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಮೆಲ್ಲಾ ಡ್ರೀಮ್ ಆಟೋಮೆಟಿಕಲಿ ಕ್ಲಿಯರ್ ಸರ್. ಓಕೆ ರಮೇಶ್ ಸರ್ ಹೋಗೋಣವಾ? ಎಸ್ ಸರ್. ಅಂಡ್ ಇಲ್ಲಿ ಕೆಲವರು ನಂಬರ್ 1 ಅಂತ ಹಾಕೊಂಡ್ ಬಂದಿದ್ದಾರೆ, ಕೆಲವರು ಕೋಡ್ ಹಾಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರುಗಳು, ನಿಮ್ಮ ಅಪ್ಪ ಅಮ್ಮ ಖರ್ಚು ಮಾಡಿ ದುಡ್ಡು ನಾಮಕರಣ ಮಾಡಿರ್ತಾರೆ, ನಿಮ್ಮ ಹೆಸರುಗಳು ಹಾಕೊಂಡ್ ಬನ್ನಿ. ದಯವಿಟ್ಟು 1 ಅಂತ ಹಾಕೊಳ್ಳೋದು, ಕೋಡ್ ಹಾಕೊಳ್ಳೋದು ಬೇಡ. ಓಕೆ ವೆಂಕಟೇಶ್ ಸರ್, ಇವತ್ತು ನಮ್ಮ ಸ್ನೇಹಿತರು ಆನ್ ಟೈಮ್ ಅಲ್ಲಿ ಅಟೆಂಡ್ ಆಗಿದ್ದಾರೆ. ನಾವು ಮೋರ್ ದೆನ್ 62 ಇದ್ದೀವಿ ಈಗ, 62 ಮೆಂಬರ್ಸ್, ರಿಯಲಿ ಗ್ರೇಟ್ ವೆಂಕಟೇಶ್ ಸರ್. ಓಕೆ, ಈಗ ಸಬ್ಜೆಕ್ಟ್ ಗೆ ಬರೋಣ.
ಇವತ್ತು ನನಗೆ ಎರಡನೇ ಇನ್ಕಮ್ ಹೇಳ್ಕೊಡ್ತಾ ಇದ್ದೀರಾ 69% ಸಿಂಹಪಾಲ್ ಅಂತ ಹೇಳ್ತಾ ಇದ್ದೀರಾ. ರಿಯಲಿ ಕೇಳಲಿಕ್ಕೆ ಖುಷಿ ಆಗುತ್ತೆ. ಇನ್ನು ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಂತ ಊಹೆ ಮಾಡ್ಕೊಂತಾ ಇದ್ದೀನಿ. ಎಸ್ ಓಕೆ, ಈಗ ನಾನು ಮೆಂಬರ್ ಆಗಿದ್ದೀನಿ. ಈಗ ನನ್ಗೆ ಈ ಇನ್ಕಮ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಎಲ್ಲಾ ಇನ್ಕಮ್ ಕ್ವಾಲಿಫೈ ಆಗ್ಬೇಕಂದ್ರೆ ನಿನ್ನೆ ಹೇಳ್ಕೊಟ್ರಿ ನೀವು, ಕನಿಷ್ಠ ಪಕ್ಷ ಇಬ್ಬರಿಗೆ ನಾನು ಸ್ಪಾನ್ಸರ್ ಮಾಡಿರ್ಬೇಕಂತ ಹೇಳಿದ್ರಿ, ರೈಟ್ ಸರ್? ಸೊ ಇಬ್ಬರಿಗೆ ನಾನು ಸ್ಪಾನ್ಸರ್ ಮಾಡ್ಲಿಕ್ಕೆ ನನ್ನ ದೊಡ್ಡ ರಾ ಮೆಟೀರಿಯಲ್ ಲೀಸ್ಟ್ ಏನಿದೆ ಅದ್ರಲ್ಲಿ ನಾನು ಸಿಕ್ತವನ್ನೆಲ್ಲ ತಂದು ಮಾಡ್ಲಿಕ್ಕೆ ಮಾಡೋದ್ ಬೇಡ ಅಂತ ಗೊತ್ತಾಯ್ತು. ಯಾರು ನನಗೆ ಕೈ ಜೋಡಿಸ್ತಾರೆ, ಯಾರು ನನ್ನ ಜೊತೆಗೆ ಜೊತೆಗೆ ನನ್ ಕೈ ಜೋಡಿಸಿ ಓಡಕ್ಕೆ ಬರ್ತಾರೆ, ಅಂಡ್ ಯಾರಿಗೆ ಹಸಿವಿದೆ, ಯಾರಿಗೆ ನೀಡ್ ಇದೆ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಯಾರಿಗೆ ಕಮಿಟ್ಮೆಂಟ್ಸ್ ಇದೆ, ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಯಾರಿಗೆ ಒಂದು ಡೆಡಿಕೇಶನ್ ಇದೆ, ಯಾರಿಗೆ ಲೈಫ್ ಅಲ್ಲಿ ಏನಾದ್ರು ಒಂದು ಮಾಡ್ಬೇಕು ಅಂತ ಒಂದು ಧ್ಯೇಯ ಇದೆ, ಅಂತ ವ್ಯಕ್ತಿಗಳನ್ನ ತರೋದ್ರಿಂದ ನಮ್ಮ ಲೈಫ್ ಪಾರ್ಟ್ನರ್ ಹೆಂಗ್ ಸೆಲೆಕ್ಟ್ ಮಾಡ್ಕೊಂತೀವೋ ಅದೇ ತರ ಇಲ್ಲೂ ಕೂಡ ಆ ತರ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋದ್ರಿಂದ ನಮ್ಗೆ ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಕೇಳ್ಪಟ್ಟೆ, ಕರೆಕ್ಟಾ? ಹೌದು ಸರ್. ಓಕೆ, ಈಗ ನಾನು ಎ ಮತ್ತೆ ಬಿ ನ ಇಂಟ್ರೊಡ್ಯೂಸ್ ಮಾಡಿದೆ ಸರ್. ಸೊ ಎ ಬಂದ್ಬಿಟ್ಟು ಮಿಸ್ಟರ್ ವೆಂಕಟೇಶ್ವರ್ ಅಂತ ಅನ್ಕೊಳ್ಳಿ, ಬಿ ಬಂದ್ಬಿಟ್ಟು ಮಿಸ್ಟರ್ ಮೋಹನ್ ಅಂತ ಅನ್ಕೊಳ್ಳಿ. ಓಕೆ ಸರ್. ಓಕೆ, ಸೊ ಈಗ ನೀವ್ ಹೇಳಿದ್ರಿ ನಿನ್ನೆ 10% ಬರುತ್ತೆ ಅಂತ. ಆ ವ್ಯಕ್ತಿಯಿಂದ ಒಂದ್ಸಲಿ 10% ಅಲ್ಲ, 15 ಬಾರಿನೂ ಕೂಡ ಅವರು ರ್ಯಾಂಕ್ ನ ಅಪ್ಗ್ರೇಡೇಷನ್ ಮಾಡ್ಕೊಂಡಾಗ 10% ಬರುತ್ತೆ ಅಂತ ಹೇಳಿದ್ರಿ. ಅದು ರಿಯಲಿ ನಂಗೆ ಖುಷಿ ಕೊಡ್ತು. ಅದು ನಾನು ಈಗ ಮ್ಯಾಕ್ಸಿಮಮ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ ನಾನು 100 ನ ಮಿನಿಮಮ್ 100 ಮಾಡ್ಬೇಕಂತ ನಾನೊಂದು ಪಣ ತೊಟ್ಟಿದ್ದೀನಿ ಡೈರೆಕ್ಟ್ ಆಗಿ. ಅದ್ ಮಾಡ್ತೀನಿ. ಈಗ ವೆಂಕಟೇಶ್ ಸರ್, 100% ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರಿ ಈ ಕಂಪ್ನಿನಲ್ಲಿ. ಅದ್ರಲ್ಲಿ ಈ ಪ್ಲಾನ್ ಅಲ್ಲಿ ಅದ್ರಲ್ಲಿ 10% ನಿನ್ನೆ ಖಾಲಿ ಆಯ್ತು, 10% ಗೊತ್ತಾಯ್ತು. ಇನ್ನು 90% ಬಾಕಿ ಇದೆ. ಈ 90% ಅಲ್ಲಿ ಇವತ್ತು ಹೇಳ್ತಾ ಇದೀರಾ 69% ಕೊಡಿಸ್ತೀವಿ ಅಂತ, ರೈಟ್ ಸರ್? ಎಸ್, 69%. ಈಗ ನಾನು ಎ ಬಿ ತಂದಲ್ಲ, ಎ ಬಿ ಜೊತೆಗೆ ನನಗೆ 10% ಕೊಟ್ರಿ ಎ ಬಿ ತಂದಿದ್ದಕ್ಕೆ. ಸೊ ಆ ಎ ಬಿ ಇಂದ ಮತ್ತೆ ನನಗೆ ಏನ್ ಬರುತ್ತೆ? ಸರ್, ಇಲ್ಲಿ ನೀವು ಬಿಗಿನರ್ ಫಸ್ಟ್ ರ್ಯಾಂಕಿಂಗ್ ಅಲ್ಲಿ ಇರ್ತೀರಾ ರಮೇಶ್ ಸರ್, ಕೇಳ್ತಾ ಇದೆಯಾ? ಓಕೆ, ನೀವು ಈಗ ಈ ಎ ಬಿ ನ ನೀವು ಎಂಟ್ರಿ ಆಗಿದಾರಂದ್ರೆ ನಿಮ್ಗೆ ನೆನ್ನೆ ಹೇಳಿದ್ರು 10% ಬರುತ್ತೆ ಅಂತ. 10% ಬಂದಿಲ್ದಾಗ ಇವ್ರ ಕಡೆನ ನಿಮ್ಗೆ 69% ಅಮೌಂಟ್ ಬರುತ್ತೆ ಸರ್. ಓ, 10 ಬಂದು ಅವ್ರ ಕಡೆಯಿಂದ 69% ಬರುತ್ತೆ? ಹೌದು ಸರ್, ಟೋಟಲ್ 79%. ಓಕೆ, 10 ಪ್ಲಸ್ 16 79%. 180 ರೂಪಾಯಿ, 180 ರೂಪಾಯಿ ಇವರಿಬ್ರ ಕಡೆಯಿಂದ ಬರುತ್ತೆ ಸರ್, 69%. ಓ, ಹಾಗಾದ್ರೆ ನನ್ಗೆ ಅವರಿಂದ ಬರೋದ್ರಿಂದ ನಾನೀಗ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡೇಷನ್ ಕೂಡ ಮಾಡ್ಕೊಬೋದು ಅದೇ ದುಡ್ಡಲ್ಲಿ. ನಾನು ಕೈಯಿಂದ ಏನ್ ಹಾಕ್ಬೇಕಾಗಿಲ್ಲ? ಏನಿಲ್ಲ ಸರ್. ಇವ್ರಿಬ್ಬರ ಕಡೆಯಿಂದ, ಈ ಮೋಹನ್ ಅವ್ರ ಕಡೆಯಿಂದ, ವೆಂಕಟೇಶ್ ಅವ್ರ ಕಡೆಯಿಂದ ಬಂದಿರೋ ಅಮೌಂಟ್ ಇಂದ ನೀವು 2ನೇ ರ್ಯಾಂಕಿಂಗ್ ಇನ್ಫ್ಲುಯೆನ್ಸರ್ ಆಗಿದ್ದೀರಾ ಅಂತಾರೆ. ಓಕೆ ಓಕೆ, ಅಲ್ಲಿಗೆ ಇವ್ರ ಕಡೆಯಿಂದ 69% ಬರೋದು ಅಲ್ಲಿಗೆ ಕ್ಲಿಯರ್ ಸರ್. ಓಕೆನಾ? ನಿಮ್ಗೆ 69% ಇವ್ರ ಕಡೆಯಿಂದ ಬಂದಿರುತ್ತೆ. ಓಕೆ, ಮತ್ತೆ ಇವ್ರು ತಂದಿರ್ತಾರೆ ನೋಡಿ, ಯಾರು? ಮೋಹನ್ ಸಾರು ಮತ್ತೆ ವೆಂಕಟೇಶ್ ಅವ್ರು ತಂದಿರ್ತಾರಲ್ವಾ? ಓಕೆ, ನಾನು ಅರ್ಥ ಮಾಡ್ಕೊಳ್ಳೋದು ಹೇಳ್ತೀನಿ. ಈಗ ನಾನು ಎ ಬಿ ತಂದೆ, ನನಗೆ 10% ಪ್ಲಸ್ 16% 79% ಬಂತು. ನಾನು ಈಗ ಬಂದಿರೋ ಅಮೌಂಟ್ ಅಲ್ಲಿ ನಾನು ಇನ್ಫ್ಲೂಯೆನ್ಸರ್ ಆಗಿ 2ನೇ ಲೆವೆಲ್ಗೆ 2ನೇ ಸ್ಟೆಪ್ ನ ನಾನು ಕ್ಲೈಮ್ ಅಂದ್ರೆ ಅಪ್ಗ್ರೇಡ್ ಮಾಡ್ಕೊಂಡೆ, ಕರೆಕ್ಟಾ ಸರ್? ಎಸ್, 2nd ರ್ಯಾಂಕ್ ಹೋಗಿದ್ದೀರಾ ಅಲ್ವಾ? ನಾನು ಇನ್ನ ಕೆಲ್ಸ ಏನೋ ಮಾಡಿಲ್ಲ. ಇಲ್ಲ, ಅಷ್ಟೇ, ಅಲ್ಲೇ ಇದ್ದೀರಾ. ಓಕೆ, ಈಗ ಇವ್ರು ಈ 4 ಜನ ಮೋಹನ್ ಸರ್ ತರ್ತಾರಲ್ವಾ, ಇವ್ರಿಗೆ 69%, ವೆಂಕಟೇಶ್ ಅವ್ರಿಗೆ 69% ಹೋಗುತ್ತೆ. ಕ್ಲಾರಿಟಿ ಇದೆಯಾ? ಇವ್ರು ಒಂದ್ ನಿಮಿಷ ಸರ್, ನಾನು ಅಡಿಷನಲ್ ತಂದಿಲ್ಲ, ನಾನು ಸಪೋರ್ಟ್ ಮಾಡಿದೀನಿ. ಈಗ ನಿಮ್ಗೆ ನಾನೇನ್ ಮಾಡಿದೆ ಅದೇ ತರ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದೀನಿ. ಓಕೆ, ಈಗ ಈ 2 ಬಂತು. ನಾವು ಏನ್ ಮಾಡ್ತೀರಿ, ನಾವು 2ನೇ ರ್ಯಾಂಕ್ ಹೋಗ್ತೀರಿ. ಓಕೆ, ನಾವು ಹೋಗ್ತೀರಿ, ನಮ್ಮ ಮೋಹನ್ ಸರ್ ಹೋಗ್ತಾರೆ. ಓಕೆನಾ? ಇಲ್ಲಿ ಇವ್ರು ತಂದಂತ ವ್ಯಕ್ತಿಗಳು 2nd ರ್ಯಾಂಕ್ ಬರ್ತಾರೆ ನೋಡಿ ಸರ್. ಯಾರು? ವೆಂಕಟೇಶ್ ಅವ್ರು ಸೆಕೆಂಡ್ ರ್ಯಾಂಕ್ ಅಂದ್ರೆ 2 ಮೊದಲನೇ ರ್ಯಾಂಕ್ ಆಯ್ತು, ಮೊದಲನೇ ಸ್ಟೆಪ್ ಆಯ್ತು. ನನ್ ಈಗ 4 ಬಂದ್ಬಿಟ್ಟು 2ನೇ ರ್ಯಾಂಕ್, 2ನೇ ಲೆವೆಲ್. ಎಸ್, 2ನೇ ಲೆವೆಲ್. ಸೊ ಇವ್ರು 2ನೇ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂತಾರೆ ನೋಡಿ ಸರ್. ಈ 1 2 3 4 ಅಂದ್ರೆ ನಾವು ತಂದಿರೋಂತ ವ್ಯಕ್ತಿಗಳು 2ನೇ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಒಬ್ಬೊಬ್ರ ಕಡೆಯಿಂದ ನಿಮ್ಗೆ 69% ಬರುತ್ತೆ ರಮೇಶ್ ಸರ್.
ನಾನ್ ಕರ್ಕೊಂಬಂದಿಲ್ಲಲ್ಲ ಸರ್ ಅವ್ರನ್ನ ನಂಗೆ ಹೆಂಗ್ ಕೊಡ್ತಾರೆ? ಅದನ್ನೇ ಹೇಳಿದ್ದು ಕಂಪನಿ. ನೋಡಿ, ಇವ್ರ 2ನೇ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ರೆ ಫಾರ್ ಈಚ್ ಪರ್ಸನ್ ಕಡೆಯಿಂದ 69% ಬರುತ್ತೆ. ಅಂದ್ರೆ ಎಷ್ಟು ಬರುತ್ತೆ? ಒಬ್ಬೊಬ್ರ ಕಡೆಯಿಂದ 270 ರೂಪಾಯಿ. 270, ಇವ್ರ ಕಡೆಯಿಂದ 270, ಇವ್ರ ಕಡೆಯಿಂದ 270, ಇವ್ರ ಕಡೆಯಿಂದ 270. ಅಲ್ಲ ಸರ್, ನಂದೇನು ಎಫರ್ಟ್ ಇಲ್ಲ. ಈಗ ನಾನ್ ಮಾಡಿದಾಗ ಕಡಿಮೆ ಬಂತು 180. ಈಗ ನಾನ್ ಮಾಡಿಲ್ಲ, ಕೆಳಗಡೆಯಿಂದ ಅಂದ್ರೆ ನೀವು ಮಾಡೋ ವರ್ಕ್ ಅಂದ ನನಗೆ ಜಾಸ್ತಿ ಇನ್ಕಮ್ ಕೊಡ್ತಾ ಇದಾರೆ 69%. ಹೌದು. ಓಕೆ, ಅಂದ್ರೆ ಇದನ್ನ ತಗೊಳ್ಳಿಕ್ಕೆ ನಾನೇನಾದ್ರು ರ್ಯಾಂಕ್ ಮೇಂಟೈನ್ ಮಾಡಿರ್ಬೇಕಾ? ಎಸ್. ಅಂದ್ರೆ ನೀವು ಕಂಪಲ್ಸರಿ 2ನೇ ರ್ಯಾಂಕಿಂಗ್ ಅಲ್ಲಿ ಇರ್ಬೇಕು. ಅಂದ್ರೆ ನೋಡಿ ರಮೇಶ್ ಸರ್, ಇವರು ನಿಮ್ಮ ಟೀಮ್, ಅಂದ್ರೆ ನಾವು ನಿಮ್ಮ ಟೀಮ್ ಅಂತ ತಿಳ್ಕೊಳ್ಳಿ. ಇದು ನಿಮ್ ಟೀಮ್ ನೀವು ತಂದಿರೋದಲ್ಲ, ನಿಮ್ ಟೀಮ್. ನಿಮ್ ಟೀಮ್ಮೇಟ್ಸ್ ಯಾವ ಒಂದು ರ್ಯಾಂಕ್ ನೀವು ಅವ್ರ ಕಡೆಯಿಂದ ನಿಮ್ಗೆ 69% ಬೇಕು, ನೀವು ಆ ರ್ಯಾಂಕಿಂಗ್ ಅಲ್ಲಿ ಇರ್ಬೇಕಾಗುತ್ತೆ. ಓಕೆ, ಈಗ ಅರ್ಥ ಆಯ್ತು ನನ್ಗೆ. ಮೊದಲು ಇಬ್ರು ಬಂದಾಗ 69 + 10 ಏನ್ 79 ಬಂದಾಗ ನಾನು ಇನ್ಫ್ಲೂಯೆನ್ಸರ್ಗೆ ನಾನು ಅಪ್ಗ್ರೇಡ್ ಆದೆ. ಹಾಗಾಗಿ ಈಗ ನಾನು 2ನೇ ಲೆವೆಲ್ ಇದ್ದೆ. ಇಲ್ಲಿ 4 ಜನ ಬಂದಾಗ ಅವರು ನನಗೆ 2ನೇ ಲೆವೆಲ್ ಇದ್ದಾರೆ. ಹಾಗಾಗಿ ನನಗೆ ಅವರಿಂದ 69% ತಗೊಳ್ಳಿಕ್ಕೆ ಆಯ್ತು. ಯಾಕೆಂದ್ರೆ ನಾನು 2ನೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡಿರೋದಕ್ಕೋಸ್ಕರ. ಕರೆಕ್ಟಾ? ಎಸ್ 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 ಎಸ್. ಈಗ ನನ್ಗೆ ಅರ್ಥ ಆಗ್ತಿರೋದು, ಈ 4 ಜನ ಬಂದಿರೋ 69 ನನ್ಗೆ 10% ಬರಲ್ಲ ಸರ್ ಇಲ್ಲಿ? ಇಲ್ಲ 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 ಇಲ್ಲ, ಈ 10% ಯಾರು ಡೈರೆಕ್ಟ್ ರೆಫರ್ ಮಾಡಿರ್ತಾರೋ ಅವ್ರಿಗೂ ಹೋಗುತ್ತೆ. ಓಕೆ, ಅದು 10% ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ಈಗ ನನಗೆ ಅರ್ಥ ಆಗಿದೆ ಏನಂದ್ರೆ, ಈಗ ನಾನು 3ನೇ ಲೆವೆಲ್ ಏನ್ ಅಚೀವರ್ ಅಂತ ಇದೆ ಅದನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ನನ್ ಕೈಯಿಂದ ಹಾಕ್ಬೇಕಾಗಿಲ್ಲ. ಇಲ್ಲಿ ಬರೋದಲ್ಲೇ ನಾನು ಅಪ್ಗ್ರೇಡೇಷನ್ ಮಾಡ್ಕೊಬಹುದು. ಇನ್ನು ಉಳಿತದ ಇಲ್ಲ ಖಾಲಿ ಆಗತ್ತಾ? ಯಾಕೆ ಸರ್ 4 ಜನ ನೋಡಿ ಸರ್ ಇಲ್ಲಿ? ಏನ್ ರಮೇಶ್ ಸರ್ ನೀವು? ಎಷ್ಟು 4 ಜನ ಅಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ? ಒಂದು 1080 ರೂಪಾಯಿ ಆಗುತ್ತೆ. 1080 ರೂಪಾಯಿ ಬಂದಿರುತ್ತೆ. ಈ 1080 ರೂಪಾಯಿ ಬಂದಿರೋ ಅಮೌಂಟ್ ಅಲ್ಲಿ ನೀವು ಇನ್ನೊಂದ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಬೋದಲ್ವಾ? ಹೌದು, ಈಸಿಲಿ ಮಾಡ್ಕೋಬಹುದು. ನನ್ ಕೈಯಿಂದ ನನ್ನ ಪಾಕೆಟ್ ಇಂದ ಏನು ಹಾಕಬೇಕಾಗಿಲ್ಲ. ಅಲ್ಲಿ ಬಂದಿರೋದ್ರಲ್ಲಿ ನಾನು ಅಪ್ಗ್ರೇಡೇಷನ್ ಮಾಡ್ಕೊಂಡು ನಾನು ಅಚೀವರ್ ಲೆವೆಲ್ ಹೋದೆ. ಯಾಕೆಂದ್ರೆ ಇದು ಸಿಂಪಲ್ ಅಲ್ಲ ಸರ್, ಕೈಯಿಂದ ಏನ್ ಹಾಕಂಗಿಲ್ಲ ಅಂದಾಗ ಯಾರ್ ಬೇಕಾದ್ರೂ ಮಾಡ್ಕೋಬಹುದು. ಖಂಡಿತ. ಓಕೆ, ಇಲ್ಲಿ ಹಾಗೆ ಇನ್ನೊಂದ್ ಸ್ವಲ್ಪ ಕೆಳಗಡೆ ಹೋಗ್ಬೋದಾ? ಓಕೆ, ಈಗ ನನ್ಗೆ ಅರ್ಥ ಆಗಿದೆ ಏನಂದ್ರೆ 2 ಲೆವೆಲ್ ಬಂತು. ಮೊದಲನೇ ಲೆವೆಲ್ ನಾನ್ ತಂದಿರೋದೇ ನನಗೆ 10% + 69% ಬಂತು. ಕೆಳಗಡೆ ನೆಕ್ಸ್ಟ್ 4 ಜನ ಏನು ನೀವ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಆ ಕಡೆ ರೈಟ್ ಸೈಡ್ ಅಲ್ಲಿ ಮೋಹನ್ ಸರ್ ಇಂಟ್ರೊಡ್ಯೂಸ್ ಮಾಡ್ರು. ಅಲ್ಲಿಂದ 4 ಜನರಿಂದ ನನಗೆ 69% ಬಂತು. ನಾನು ಕರ್ಕೊಂಬಂದಿಲ್ಲ, ನನ್ಗೆ ಸಂಬಂಧ ಇಲ್ಲ, ಬಟ್ ನನ್ನ ಟೀಮ್ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಅದು 2nd ಲೆವೆಲ್ ಇಂದ ಏನು ಸಿಸ್ಟಮ್ ಪ್ರಕಾರ ಬರಬೇಕು 69% ಬಂತು. ಈಗ ನೀವು ನೆಕ್ಸ್ಟ್ ಲೆವೆಲ್ ಹೇಳ್ತಾ ಇದೀರಾ, ಇದು ಹೀಗೆ ಹೋಗುತ್ತಾ? 2, 4, 8 ಹೀಗೆ ಹೋಗುತ್ತಲ್ಲ? ಹೌದು. ಈಗ ನೋಡಿ, ಇದ್ರಲ್ಲಿ ನನಗೆ ಒಂದು ಕ್ಲಾರಿಫಿಕೇಶನ್. ಈಗ ನೀವು ಕೆಲಸ ಶುರು ಮಾಡಿ ಬೇಸಿಕ್ ನಿಮ್ ಕೆಲಸ ನೀವು ಮಾಡಿದಿರಾ, ನೀವ್ ಇನ್ನು ಸ್ಟಡಿ ಮಾಡ್ತಾ ಇದೀರಾ, ನೆಕ್ಸ್ಟ್ ಫರ್ದರ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ಈಗ ನಾನು ಒಂದು 4 ಜನ ಕೊಟ್ಟೆ. ನನ್ಗೆ ಅರ್ಥ ಆಯ್ತು, ನನ್ಗೆ ಆಲ್ರೆಡಿ 3 ಲೆವೆಲ್ 2 ಲೆವೆಲ್ ಇನ್ಕಮ್ ಟೇಸ್ಟ್ ನೋಡ್ದೆ. ಇದ್ಯಾಕೋ ಈ ತರ ಬರ್ತಾ ಇದೆ ಅಂದಾಗ ನಾನು ಯಾಕೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು 4 ಜನಕ್ಕೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ. ಇವಾಗ ಏನಾಗುತ್ತೆ ಹೇಳ್ತಾರೆ? ವೆರಿ ಗುಡ್. ಇಲ್ಲಿ ನೀವು 4 ಜನ ನೀವು ಡೈರೆಕ್ಟ್ ರೆಫರ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಿಮ್ ಟೀಮ್ ಲೆವೆಲ್ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಸ್ಟ್ 2, 2, 4 ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಕೂತ್ಕೊಳ್ಳುತ್ತೆ ರಮೇಶ್ ಸರ್. ಹೇಳ್ಸಿದ್ಯಾ? ಇಲ್ಲಿ ಕೂತ್ಕೊಳ್ಳುತ್ತೆ 3ನೇ ಲೆವೆಲ್ ಅಲ್ಲಿ ಕೂತ್ಕೊಳ್ಳುತ್ತೆ. 1, 2, 3, 4 ವೆಂಕಟೇಶ್ವರ್ ಕೆಳಗಡೆನೆ ಕೂತ್ಕೊಂಡ್ಬಿಡ್ತದೆ. ವೆಂಕಟೇಶ್ವರ್ ಕೆಳಗಡೆನೆ ಕೂತ್ಕೊಂಡ್ಬಿಡುತ್ತೆ. ಈ 4 ಜನ 3ನೇ ಲೆವೆಲ್ ಅಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಎಷ್ಟು 3ನೇ ಲೆವೆಲ್ ಬಂದರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ರಮೇಶ್ ಸರ್. 3ನೇ ಲೆವೆಲ್ ಅಲ್ಲಿ ಬಂದಿದ್ದಾರೆ ಯಾರು? ಈ 4 ಜನ. ಈ 4 ಜನ 3ನೇ ಲೆವೆಲ್ ಬಂದಿದ್ದಾರೆ ಅಂದ್ರೆ ನೀವು ಅಚೀವರ್ ಆಗಿರ್ಬೇಕಾಗಿರುತ್ತೆ. ವೆರಿ ಗುಡ್ ಅದನ್ನ ಹೇಳ್ತಿರೋದು. ನೀವು ಅಚೀವರ್ ಆಗಿರ್ಬೇಕು. ಈ 3 ಜನ ಕಡೆಯಿಂದ ನಿಮಗೆ ಏನ್ ಬರುತ್ತೆ? ಬಿಗಿನರ್ ಇನ್ಕಮ್ ಬಂದ್ಬಿಡುತ್ತೆ 69%. ಯಾಕೆ ನಾನ್ ಡೈರೆಕ್ಟ್ ಕೊಟ್ಟೋದಕ್ಕೆ 10% ಬಂತು. ಹೌದು. ಬಿಗಿನರ್ದು 69% ಬರುತ್ತೆ.
ಎಸ್ ಮತ್ತೆ ಅಚೀವರ್ದು ಅವ್ರ 3ನೇ ಲೆವೆಲ್ ಇರುತ್ತೆ, ಅವ್ರಿಗೆ ಆ. ಅಚೀವರ್ ಬರುತ್ತೆ. ಓ ಮೈ 100%. ಒಬ್ಬ ವ್ಯಕ್ತಿ ಕಡೆಯಿಂದ ಬಿಗಿನರ್ ಇನ್ಕಮ್ ಬಿಟ್ಟು ರಮೇಶ್ ಸರ್, ಒಬ್ಬ ವ್ಯಕ್ತಿ ಕಡೆಯಿಂದ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಒಂದು 540 ರೂಪಾಯಿ ಬರುತ್ತೆ. 540 ವರೆಗೂ ಬರುತ್ತೆ. 10% ಬಿಟ್ಟು Okay. ಬಿಗಿನರ್ದು 69 ಬಿಟ್ಟು. ಅದೇ 69% ಸರ್. ಇದು ಬಿಗಿನರ್ 69% ಬಿಟ್ಟು, ಬಿಗಿನರ್ 69% ಬಿಟ್ಟು. ಅದು ನಂಗೆ ಅರ್ಥ ಆಯ್ತು ಸರ್. ಈಗ ಎಷ್ಟು ಏನ್ ಅಮೌಂಟ್ ಹಾಕ್ತಿವಿ ಅದ್ರಲ್ಲಿ 69% ಬರುತ್ತೆ. ಗುಡ್. ಹೌದು. ಈಗ ನಾನು ಅಡಿಷನಲ್ ಕೊಟ್ಟಿರೋದ್ರಿಂದ ನನಗೆ ಇಲ್ಲಿ 3ನೇ ಲೆವೆಲ್ ಬಂದು ಕೂತ್ಕೊಂಡಿದ್ದಾರೆ ಪ್ಲೇಸ್ಮೆಂಟ್. ಹಾಗಾಗಿ 69 10 ಡೈರೆಕ್ಟ್ ರೆಫರಲ್ ಬಂತು, 69 ಬಿಗಿನರ್ ಬಂತು. ಯಾಕೆಂದ್ರೆ ಬಿಗಿನರ್ಗೆ ನಾನು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ, ಅಂಡ್ ನನಗೆ ಅಚೀವರ್ದು 3ನೇ ಲೆವೆಲ್ ಇಂದ ನಾನು ಅಚೀವರ್ ಆಗಿರೋದ್ರಿಂದ ನನಗೆ 69 ಬಂದಿತ್ತು. ಒಂದ್ ಕ್ವಶನ್ ವೆಂಕಟೇಶ್ ಸರ್, ಈಗ ಹೇಳಿ ಈ ಸರ್. ಲೆಫ್ಟ್ ಅಲ್ಲಿ ಜಾಸ್ತಿ ಜನ ಇದಾರೆ, 7 ಜನ ಆಗೋಯ್ತು. ರೈಟ್ ಅಲ್ಲಿ 4 ಜನ ಇದಾರೆ. ನಂಗೆ ಮ್ಯಾಚ್ ಆಗಿಲ್ವಲ್ಲ ರೈಟ್ ಅಲ್ಲಿ, ಬರುತ್ತಾ? ಖಂಡಿತ ಬರುತ್ತೆ. ನಾವು ಮೋಹನ್ ಸರ್ ಟೀಮ್ ಅಲ್ಲ ಮಾಡ್ತದೆ. ನಮ್ಮ ಮೋಹನ್ ಸರ್ ನಮ್ಗಿಂತ ಟಾಪ್ ಲೀಡರ್. ಆದ್ರೆ ಒಂದು ಎಕ್ಸಾಂಪಲ್, ನಮ್ಮ ಮೋಹನ್ ಸರ್ ಟೀಮ್ ಅಲ್ಲಿ ಯಾರು ಮಾಡಿಲ್ಲ. ಓಕೆ, ಮ್ಯಾಚ್ ಆಗಿಲ್ವಲ್ಲ ಹೆಂಗ್ ಕೊಡ್ತಾರೆ? ಇದು ಮ್ಯಾಚಿಂಗ್ ಅಲ್ಲ ಸರ್. ಸೊ ವಿಡ್ತ್ ಕೂತ್ಕೊಳ್ಳುತ್ತೆ, ಟೂ ಮ್ಯಾಟ್ರಿಕ್ಸ್ ಹೋಗುತ್ತೆ. ಇಲ್ಲಿ ಮ್ಯಾಚ್ ಮಾಡಲ್ಲ. ಇಡೀ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಅಮೆರಿಕನ್ ಬೈನರಿ ಟ್ರೀ ಅಂತ ಕರೀತಾರೆ ರಮೇಶ್ ಸರ್. ಅಮೆರಿಕನ್ ಬೈನರಿ ಟ್ರೀ ಅಂತ ಕರೀತಾರೆ. ಮ್ಯಾಚಿಂಗ್ ಇನ್ಕಮ್ ಅಂತಾನೆ ಕರೀತಾರೆ. ಎಷ್ಟೋ ಜನ ಕೆಲವರು ಸಾರ್ ನಮ್ಗೆ ಪವರ್ ಇತ್ತು, ಪ್ರಾಫಿಟ್ ಮಾಡ್ಕೊಳಕ್ಕೆಲ್ಲ, ನನ್ ಕಡೆ ಒಂದ್ ಕಡೆ 1000 ಐತೆ ಸರ್, ನನ್ ಕಡೆ ಒಂದ್ ಕಡೆ ಏನಿಲ್ಲ ಸರ್ ಅಂತ ತುಂಬಾ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರೋರು ತುಂಬಾ ಜನ ಹೇಳಿದ್ದಾರೆ ರಮೇಶ್ ಸರ್. ಬಟ್ ಇಲ್ಲಿ ಅವರು ಅದೆಷ್ಟು ಟೀಮ್ ತರ್ತಾರೋ ಒಂದೇ ಕಡೆನೆ ಟೀಮ್ ತರ ಕೇಳಿ ರಮೇಶ್ ಸರ್. ಒಂದೇ ಕಡೆ ಟೀಮ್ ತರ ಕೇಳಿ, ಒಂದೇ ಕಡೆನೆ ಅಪ್ಗ್ರೇಡ್ ಮಾಡಕ್ ಹೇಳಿ ಸರ್. ಓಕೆ. ಸೊ ಈಗ ನನ್ಗೆ ಒಂದ್ ಅರ್ಥ ಆಯ್ತು, ರೈಟ್ ಟು ಲೆಫ್ಟ್ ವರಿ ಇಲ್ಲ, ಮ್ಯಾಚಿಂಗ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಯಾವ ಲೆವೆಲ್ ಅಲ್ಲಿ ಕೂತ್ಕೊಳ್ಳುತ್ತೆ ಆ ಲೆವೆಲ್ದು ಬರುತ್ತೆ ಅನ್ನೋದು ಒಂದ್ ಕಡೆ ಅರ್ಥ ಆಯ್ತು. ಓಕೆ ವೆಂಕಟೇಶ್ ಸರ್, ಈಗ ನನ್ಗೆ ಅರ್ಥ ಆಗಿದೆ ಏನಂತಂದ್ರೆ, ಈಗ ನಿನ್ನೆನೆ ನಾನು ಖುಷಿ ಪಡ್ತಾ ಇದ್ದೆ 10%ಗೆ. ಇದು ನೋಡಿದ್ರೆ ಎಲ್ಲಾ ಲೆವೆಲ್ಗೂ ಹಿಂಗೆ ಕೊಡ್ತಾರಾ, ಬರೀ ಟಾಪ್ ಅಲ್ಲಿ ಮಾತ್ರ ಕೊಡ್ತಾರಾ? ಎಲ್ಲಾ ಲೆವೆಲ್ದು ಸರ್. ಬಟ್ ಒಂದು ಸ್ಮಾಲ್ ಏನಂದ್ರೆ, ನೀವು ಪ್ರತಿ ಒಂದು ರ್ಯಾಂಕಿಂಗ್ ಇನ್ಕಮ್ 69% ತಗೊಬೇಕಂದ್ರೆ ಯು ಅಪ್ಗ್ರೇಡ್ ಆಗಿರ್ಬೇಕು. ಕೆಲ್ಸ ಇದೆಯಾ? ಅಂದ್ರೆ ನಮ್ಮ ಎಕ್ಸಾಂಪಲ್, ನನ್ನ ಕೆಳಗಡೆ ಯಾರೋ ಡೈರೆಕ್ಟ್ ಆಗಿ ಈ 4ನೇ ಲೆವೆಲ್ ಅಂಬಾಸಿಡರ್ ಅಂತ ಏನ್ ಕರೀತಾರೆ, ಅಂಬಾಸಿಡರ್ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಅಂದಾಗ ನಾನು ಅಚೀವರ್ ಇದ್ದಾಗ ಏನಾಗುತ್ತೆ, ಬರುತ್ತಾ? ಬರಲ್ಲ. ಓಕೆ, ನಾನು ಅವ್ರ ಅಂಬಾಸಿಡರ್ ಇದ್ರೆ ನಾನು ಅಂಬಾಸಿಡರ್ ಈಕ್ವಲ್ ಆಗಿದ್ರೆ ಬರುತ್ತಾ? ಬರುತ್ತೆ. ಈಕ್ವಲ್ ಆಗಿದ್ರೆ ಬರುತ್ತೆ. ಅಂದ್ರೆ ನೀವೇನ್ ಹೇಳ್ತೀರಾ, ನಮ್ಮ ಅಸೋಸಿಯೇಟ್ಸ್ ಗಿಂತ ಈಕ್ವಲ್ ಆಗಿರ್ಬೇಕು ರ್ಯಾಂಕಿಂಗು, ಇಲ್ಲ ಅಂದ್ರೆ ಒಂದು ಲೆವೆಲ್ ಮುಂದೆ ಇರ್ಬೇಕಂತ ಹೇಳ್ತಾ ಇದೀರಾ, ಕರೆಕ್ಟಾ? ಹೌದು ಸರ್, ಹೌದು. ಅಂದ್ರೆ ನಾನು ಹೆಂಗ್ ನೋಡ್ಕೊಳ್ಳೋದು ಸರ್ ಇದನ್ನ, ನಮ್ಮವರೆಲ್ಲ ಮುಂದಕ್ಕೆ ಹೋಗ್ಬಿಡ್ದಂಗೆ? ಹೇಗ್ ನೋಡ್ಕೊಳ್ಳೋದು ಅಂದ್ರೆ, ನೀವು ಅದ್ರ ಸಿಸ್ಟಮ್ ಅಲ್ಲಿ ಶೋ ಆಗುತ್ತೆ ಯಾರ್ಯಾರು ಯಾವ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಂತ. ಓಕೆನಾ? ಹೋಗಿ ಅಲ್ಲಿ ನಿಮ್ಮ ಐಡಿ ಓಪನ್ ಮಾಡಿ, ನಿಮ್ಮ ಐಡಿ ಓಪನ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಿ, ಪಕ್ಕದಲ್ಲಿ ಮೈ ಟೀಮ್ ಅಂತ ಇದೆ, ಮೈ ಟೀಮ್ ಪಕ್ಕದಲ್ಲಿ ಮೈ ಟ್ರೀ ಅಂತ ಇದೆ, ಮೈ ಟ್ರೀ ಪಕ್ಕದಲ್ಲಿ ಕಮ್ಯುನಿಕೇಶನ್ ಕಮ್ಯುನಿಟಿ ಇನ್ಫೋ ಅಂತ ಇದೆ. ಅಲ್ಲಿ ನಾನು ಒಂದ್ಸರಿ ನೋಡಿದ್ದೆ, ಅಲ್ಲೇ ಸಿಗೋದದು. ಇಲ್ಲ ಅಲ್ಲ, ಮೈ ಟೀಮ್ ಅಲ್ಲೇ ನೀವ್ ನೋಡಿದ್ರೆ ಯಾರ್ಯಾರು ಯಾವ ತರ ಎಲ್ಲ ನಿಮ್ಗೆ ಅಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ ನೋಡಿ ಸರ್. ಮೈ ಟೀಮ್ ಅಂದ್ರೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕೊಟ್ಟಿರೋರು ಮಾತ್ರ ತೋರ್ಸುತ್ತೆ ಮೈ ಟೀಮ್ ಅಂದ್ರೆ. ಟೀಮ್ ಅಲ್ಲಿ ಯಾರಾದ್ರೂ ಫಾಸ್ಟ್ ಆಗಿ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಅಂದಾಗ, ಈಗ ಉದಾಹರಣೆಗೆ ನಾನು ಅಚೀವರ್ ಅಲ್ಲಿ ಕುತ್ಕೊಂಡಿದೀನಿ, ಕೆಳಗಡೆ ಹೋಗಿ ಯಾರೋ ಬಂದ್ಬಿಟ್ಟು ಫಾಸ್ಟ್ ಆಗಿ 10ನೇ ರ್ಯಾಂಕ್ ಮಾಡ್ಕೊಂಡ್ಬಿಟ್ಟಾರೆ ಅಂದಾಗ ನನ್ಗೆ ಗೊತ್ತಾಗಲ್ಲ ಸರ್. ನಾನ್ ಮೈ ಟೀಮ್ ನೋಡ್ತಾ ಕೂತ್ಕೊಂಡ್ರೆ ಅಲ್ಲಿ ಯಾರು ಎಲ್ಲ ಬಿಗಿನರ್ ಇನ್ಫ್ಲೂಯೆನ್ಸರ್ ಕೂತ್ಕೊಂಡಿರ್ತಾರೆ. ಯಾರೋ ಕೆಳಗಡೆ ಬಂದು ಫಾಸ್ಟ್ ಆಗಿ, ಖಂಡಿತ ನಿಮ್ಮ ಡೈರೆಕ್ಟ್ ರೆಫರಲ್ ಮಾಡಿರೋರು ಮಾತ್ರ ಶೋ ಆಗುತ್ತೆ. ಟೋಟಲ್ ಆಗಿ ನೀವು ಟೀಮ್ ಇನ್ಫಾರ್ಮ್ ಅಂದ್ರೆ ಎಲ್ಲಾರ್ದು ಯಾರ್ಯಾರು ಯಾವ ಅಪ್ಗ್ರೇಡ್ ಅಲ್ಲಿ ಇದಾರಂತ ಎಲ್ಲ ಅಪ್ಡೇಟ್ ಬರುತ್ತೆ. ಅಂದ್ರೆ ನಾನು ಎಲ್ಲಾ ಲೆವೆಲ್ ನೋಡ್ಬೋದಾ? 1ನೇ ಲೆವೆಲ್ ಅಲ್ಲಿ ಎಷ್ಟು ಜನ ಇದಾರೆ, ಅವ್ರೇನ್ ಮಾಡಿದಾರೆ ಎಲ್ಲ ಕಾಣಿಸುತ್ತಾ? ಖಂಡಿತ. ಫಸ್ಟ್ ಲೆವೆಲ್, ಸೆಕೆಂಡ್, 4th, 5th ನಿಮ್ ಟೀಮ್ ಎಲ್ಲಿವರೆಗೂ ವಿಡ್ತ್ ಕುತ್ಕೊಂಡಿರುತ್ತೋ, ಆ ವಿಡ್ತ್ ಎಲ್ಲಿವರೆಗೂ ಕೂತಿರುತ್ತೋ, ಆ ವ್ಯಕ್ತಿಗಳು ಯಾವ ರ್ಯಾಂಕಿಂಗ್ ಅಲ್ಲಿ ಇರ್ತಾರೆ ಎಲ್ಲ ನಿಮ್ಗೆ ಸಿಸ್ಟಮ್ ಅಲ್ಲಿ ನಿಮ್ಮ ಐಡಿನ ಓಪನ್ ಮಾಡ್ರೆ ಎಲ್ಲ ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲ ಶೋ ಆಗುತ್ತೆ.
ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಅವಾಗ ನಾನು ಡೈಲಿ ಅಟ್ಲೀಸ್ಟ್ 1-2 ಸಲ ನೋಡ್ತಾ ಇರ್ಬೇಕು, ಯಾರಾದ್ರೂ ಅಪ್ಗ್ರೇಡ್ ಮಾಡ್ತಾ ಇದಾರ, ನಾವು ಅದನ್ನ ಒಂದ್ ಲೆವೆಲ್ ಮುಂದಕ್ಕೆ ಹೋಗ್ಬೇಕಂದ್ರೆ ನಾನು ಅದನ್ನ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ಕೊತೀರಾ? ಅಲ್ಲ ಖಂಡಿತ, ಬೈ ಚಾನ್ಸ್ ನೋಡಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಫ್ರಂಟ್ ಅಲ್ಲೇ ತೋರ್ಸಿರುತ್ತೆ ಯುವರ್ ಲಾಸ್. ಸರ್ ನಂಗೆ ಯಾರಾದ್ರು ಹೇಳ್ಕೊಡ್ತಾರ ಇದನ್ನ? ನಮ್ಗೆ ಸಂಬಂಧಪಟ್ಟ ಸೀನಿಯರ್ ಹೇಳ್ಕೊಡ್ತಾರ ನೀವ್ ಮಾಡ್ಕೊಳ್ಳಿ ಅಂತ, ಇಲ್ಲ ನಾವೇ ನೋಡ್ಕೋಬೇಕಾ ಸರ್ ಇದು? ಕ್ವಾಲಿಟಿ ಸೀನಿಯರ್ ಇದ್ರೆ ಹೇಳ್ಕೊಡ್ತಾರೆ, ಇಲ್ಲ ಅಂದ್ರೆ ಹೇಳ್ಕೊಡ್ತಾರೆ, ಇಲ್ಲ ಅಂದ್ರೆ ಬಿಟ್ಟೆಲ್ಲ ಹೋಗ್ಬಿಡ್ತಾರೆ ಕರ್ಕೊಂಡ್ಬಂದು. ಹೌದೌದು, ಕ್ವಾಲಿಟಿ ಸೀನಿಯರ್ ಇದ್ರೆ ಸರ್ ಮಾಡ್ಕೊಳ್ಳಿ, ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಿಮ್ ಟೀಮ್ ಅಲ್ಲಿ ಈ ತರ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಮಾಡ್ತಾರೆ. ಇಲ್ಲ ಅಂದ್ರೆ ನೀವೇ ಈ ತರ ಝೂಮ್ ಮೀಟಿಂಗ್ ಅಲ್ಲಿ ಲೀಡರ್ಸ್ ಹೇಳ್ಕೊಡ್ತಾರೆ, ಅದನ್ನ ತಿಳ್ಕೊಂಡು ಡೈಲಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಎಷ್ಟೋ ಜನ ಆಗಿದ್ದೇನಂದ್ರೆ ನಮ್ಮ ತೋಟದಲ್ಲಿ ಗಿಡ ಹಾಕಿದೆ. ರಮೇಶ್ ಸರ್ ಆತರ ಲಾಸ್ ಆಗಿರೋರು ಎಷ್ಟು ಜನ ಇದಾರೆ ಅಂತ ಹ್ಯಾಂಡ್ ರೈಸ್ ಮಾಡ್ಸೋಣ, ನೋಡೋಣ. ಮಿಸ್ ಆಗಿರೋದು ಲಾಸ್ ಮಾಡ್ಕೊಂಡಿದಾರ? ಓಕೆ, ಗೊತ್ತಿಲ್ಲ. ಕೇಳಣಿರಿ ನೋಡೋಣ. ಸರ್ ಎಷ್ಟು ಜನ ನಿಮ್ಗೆ 69% ಲಾಸ್ ಮಾಡ್ಕೊಂಡಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ಸ್ನೇಹಿತರೆ? ಸರ್ ವೆಂಕಟೇಶ್ ಸರ್ ನಾನ್ ಲಾಸ್ ಮಾಡ್ಕೊಂಡ್ಬಿಟ್ಟಿದೀನಿ ಸರ್, ಗೊತ್ತಿಲ್ಲ ಸರ್, ನನ್ ಗೊತ್ತಿಲ್ಲ, ನಮ್ ಟೀಮಲ್ಲಿ ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಸರ್ ಅಂತ. ಓಹೋ, ನೋಡಿದಾರ? ಎಸ್ ನಾವು ಮಾಡ್ಕೊಂಡಿದ್ರಪ್ಪ. ಅಲ್ಲ ಸರ್, 100 ರೂಪಾಯಿ ಆಗಿದ್ರು ಲಾಸ್ ಹೇಳ್ತಿರೋದು ಇಲ್ಲಿ. 100 ರೂಪಾಯಿ ಆಗಿರ್ಲಿ, 1000 ಆಗಿರ್ಲಿ, ಲಕ್ಷ ಆಗಿರ್ಲಿ, ಲಾಸ್ ಅಂದ್ಮೇಲೆ ಲಾಸ್ ತಾನೆ. ನಾನು ಲಾಸ್ ಮಾಡ್ಕೊಂಡಿದ್ದೀನಪ್ಪ. ನೋಡಿದ್ರೆ ರಮೇಶ್ ಸರ್, ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿರೋರು ಎಲ್ಲಾರ ಅಕೌಂಟ್ ತೆಗೆದ್ರೆ ಲಾಸ್ ಇರುತ್ತೆ, ಬಟ್ ಅವರು ಇಷ್ಟ ಇಲ್ಲ, ನೋಡೇ ಇಲ್ಲ, ಅಕೌಂಟೇ ನೋಡಿಲ್ಲ. ಲಾಸ್ ಅನ್ನೋದು ಏನಿದೆ ಅಂತಾನೆ ಗೊತ್ತಿಲ್ಲ ಅನ್ಕೊತೀನಿ ಕೆಲವ್ರಿಗೆ. ಅದು ಮೋಸ್ಟ್ಲಿ ಅದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ದಕ್ಕೆ. ಘಟಾನುಘಟಿಗಳೆಲ್ಲ ಲಾಸೆ ಮಾಡ್ಕೊಂಡವ್ರೆ ಸರ್. ಘಟಾನುಘಟಿಗಳೇ ಲಾಸ್ ಮಾಡ್ಕೊಳೋದು ಸರ್, ಏನು ಗೊತ್ತಿದ್ರು ನಾವು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಾ ಗೊತ್ತು ಅಂತ ಇರ್ತೀವಿ ನೋಡಿ, ನಾವೇ ಲಾಸ್ ಮಾಡ್ಕೊಳೋದು. ನೋಡೋಣ ಎಷ್ಟು ಲಾಸ್ ಆಗ್ತದೆ ಅಂತ. ಅಂದ್ರೆ ನೀವ್ ಹೇಳ್ತೀರಾ, 1-2 ಗಿಡ ನಾನ್ ತಂದು ನನ್ನ ತೋಟದಲ್ಲಿ ಹಾಕಿದೀನಿ, ಆ ಗಿಡ ಬೆಳೆಸೋ ಜವಾಬ್ದಾರಿ ಆ ಓನರ್ದೇ, ಆ ಲ್ಯಾಂಡ್ ಓನರ್ದೇ ಇರ್ತದೆ. ಅದು ದಿನ ಬೆಳಿಗ್ಗೆ ಅಬ್ಸರ್ವೇಷನ್ ಮಾಡ್ಬೇಕು, ಅದಕ್ಕೆ ನೀರ್ ಬೇಕಾ, ಗೊಬ್ಬರ ಬೇಕಾ, ಬೇಲಿ ಬೇಕಾ, ಕಳೆ ಇದೆಯಾ ಕೀಳ್ಬೇಕಾ, ಅದು ಸೈಡ್ ಅಲ್ಲಿ ಬ್ರಾಂಚ್ ಗಳು ಬರ್ತಾರೆ, ಕಟ್ ಮಾಡಿ ಸ್ಟ್ರೈಟ್ ಮಾಡ್ಬೇಕಾ, ಇದೆಲ್ಲ ನಾವು ಮಾಡ್ಬೇಕು. ಅಂದ್ರೆ ಯಾರು ವಾರಸ್ದಾರ್ ಇದಾರೆ, ಯಾರು ಕರ್ಕೊಂಡಿದ್ದಾರೆ ಅವ್ರು ಮಾಡ್ಬೇಕು ಅನ್ನೋದು ಹೇಳ್ತಾ ಇದೀರಾ, ಕರೆಕ್ಟೇ ಸರ್? ಖಂಡಿತ ಏನು ಸರ್, ಅಷ್ಟೇ ಸರ್ ಹೇಳ್ತಿರೋದು. ದಯವಿಟ್ಟು ನೋಡಿ, ನಾನು ನೆನ್ನೆನೆ ಹೇಳ್ತಾ ಇದ್ದೀನಿ, ನಮ್ಮ ಲೈಫ್ ಪಾರ್ಟ್ನರ್ನ ನಾವು ಹೇಗ್ ಕೇರ್ ತಗೊಂತೀರೋ, ನೀವು ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗಳನ್ನ ಅದೇ ತರನೇ ಕೇರ್ ತಗೊಳ್ಳಿ ಸರ್. ಏನ್ಗೋಸ್ಕರ ಅಂದ್ರೆ, ನಿಮ್ ಲೈಫ್ ಪಾರ್ಟ್ನರ್ ನಿಮ್ ಜೊತೆಯಲ್ಲಿ ಕಷ್ಟ ಸುಖನ ಮಾತ್ರ ಸ್ಪಂದಿಸ್ತಾರೆ ಅಲ್ವಾ? ಬಟ್ ಈ ಸಿಸ್ಟಮ್ ಅಲ್ಲಿ ನೀವು ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗಳನ್ನ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ, ನಿಮ್ಮ ಲೈಫ್ ಪಾರ್ಟ್ನರ್ ವಿತ್ ಅವರ ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ಅಪ್ ಟು ಜನರೇಷನ್ ಕೂಡ ಸೆಟ್ ಆಗುತ್ತೆ ರೀ. ನೀವು ಕರ್ಕೊಂಡ್ ಬಂದಿರೋನ್ನ ಕರೆಕ್ಟ್ ಆಗಿ. ಈಗೋ ಬೇಡ ಸರ್, ಈಗೋ ಬೇಡ, EGO, ಈ ಈಗೋ ಅನ್ನೋದು ಬೇಡ, ನಾನು ಅನ್ನೋದು ಬೇಡ, ನಾವು ಅನ್ನೋಣ. ನಾವು ಅಂದ್ರೆ ನಮ್ ಕಣ್ ದೃಷ್ಟಿ ಎಷ್ಟಿರುತ್ತೆ ಅಷ್ಟು ಟೈಮ್ ಕಟ್ತೀರಿ. ನಾನು ಅಂದ್ರೆ ಅವ್ನ್ ನಿಂತಿರೋ ಜಾಗದಿಂದ ಒಂದು ಸ್ಟೆಪ್ ಕೂಡ ಮುಂದೆ ಇಡೋಕಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅಂದ್ರೆ ಅವನಲ್ಲೇ ನಿಂತಿರೋ ಜಾಗದಲ್ಲಿ ನಿಂತ್ಕೊಂತಾನೆ. ಅದೇ ನಾವು ಅನ್ನಿ ಸರ್. ನಿಮ್ ಕಣ್ ದೃಷ್ಟಿ ಎಷ್ಟಿರುತ್ತೋ ಅಲ್ಲಿವರೆಗೂ ನಿಮ್ ತಂಡ ಕ್ರಿಯೇಟ್ ಆಗುತ್ತೆ. ಓಕೆ, ಸೂಪರ್ ಸರ್. ಜವಾಬ್ದಾರಿ ತಗೊಂಡು ವರ್ಕ್ ಮಾಡೋಣ. ಯಾಕಂದ್ರೆ ನಾವ್ ಬಂದಿರೋದೇ ಇಲ್ಲಿ ಸಂಪಾದನೆ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ಅಂದಾಗ ನಾವು ಯಾವ್ದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡೋದು, ಲೇಸಿನೆಸ್ ಮಾಡೋದು, ಮಧ್ಯದಲ್ಲಿ ಬಿಡುವಂತದ್ದು ಇವನ್ನ ಬೇಡ. ಓಕೆ, ಈಗ ನನಗೆ ಅರ್ಥ ಆಗಿದ್ದು, ಒಂದು ನಾನು ಕರ್ಕೊಂಡ್ ಬಂದಾಗ ನನಗೆ 10% + 69% ಬಂತು. 7ನೇ ಲೆವೆಲ್ ನಾನ್ ಕರ್ಕೊಂಡ್ ಬಂದಿಲ್ಲ, ನನ್ನ ಟೀಮ್ ಕಡೆಯಿಂದ ಬಂದಿದ್ದು. ಮೇಲ್ಗಡೆಯಿಂದ ಸ್ಪಿಲ್ ಆಯ್ತು. ಮೇಲ್ಗಡೆಯಿಂದ ಸ್ಪಿಲ್ ಆಗುತ್ತೆ ಸರ್, ಅದೇ ಆಕ್ಟಿವ್ ಆಗಿ ಕೆಲಸ ಮಾಡ್ರೆ ಆಗುತ್ತೆ, ಇಲ್ಲ ಅಂದ್ರೆ ಮೇಲಿಂದ ಏನ್ ಬರಂಗೆ ಕಾಣಿಸಲ್ಲ ಸರ್. ಅದೇ ಸರ್, ನಿಮ್ ಕರ್ಕೊಂಡ್ ಬಂದಿರೋಂತ ವ್ಯಕ್ತಿನೂ ಕೆಲಸ ಮಾಡಿದ್ರೆ ಸ್ಪಿಲ್ ಆಗುತ್ತೆ. ನೀವು ಕರ್ಕೊಂಡ್ ಬಂದಿರೋಂತ ವ್ಯಕ್ತಿ ಕೆಲಸ ಮಾಡಿಲ್ಲ ಅಂದ್ಮೇಲೆ ಮೇಲ್ಗಡೆ ಇರೋಂತ ಎಲ್ಲಿ ಸ್ಪಿಲ್ ಆಗುತ್ತೆ ಅಂತ ಬರ್ಕೊಂಡ್ ಕೂತ್ಕೊಬೇಕಷ್ಟೇ ನಾವು. ಸ್ಪಿಲ್ ಅನ್ನೋ ಒಂದು ವರ್ಡ್ ಮೀನಿಂಗ್ ಕೇಳಿ ಅವ್ರನ್ನ, ಯಾರಾದ್ರೂ ಅಷ್ಟೇ ಸ್ಪಾನ್ಸರ್ ಮಾಡಿರೋಂತ ವ್ಯಕ್ತಿ. ಸ್ಪಿಲ್ ಅಂದ್ರೆ ಗೊತ್ತಾ ಸರ್ ನಿಮ್ಗೆ ಅಂತ? ಅವ್ರು ಇನ್ನೊಬ್ರ ಮೇಲೆ ತೋರಿಸ್ತಾರೆ, ಅಲ್ಲ ಅವ್ರು ಇನ್ನೊಬ್ರ ಮೇಲೆ ತೋರಿಸ್ತಾರೆ, ಅವರು ಮಾಡಿದರೆ ನಮ್ಗೂ ಬರ್ತದೆ ಅಂತ. ಓಕೆ, ಬೇಕಾಗಿಲ್ಲ ಆದಷ್ಟು ಪ್ರತಿಯೊಬ್ರು ಸರ್ ಒಂದು ಹೇಳಿ. ಅಂದ್ರೆ ಸರ್, ಬಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮೋರ್ ದೆನ್ 2 ತಂದಾಗ ಅದು ಸ್ಪಿಲ್ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ. ಖಂಡಿತ
ಖಂಡಿತ. ಅಂದ್ರೆ ನಮ್ಗೆ ಪ್ರಪಂಚದಲ್ಲಿ ಇಬ್ಬರೇ ಅಲ್ಲ ಗೊತ್ತಿರೋಂಥದ್ದು, ಇಬ್ಬರಿಗಿಂತ ಜಾಸ್ತಿ ಜನ ಗೊತ್ತಿದ್ದಾರೆ. ಇಬ್ಬರಿಗಿಂತ ಜಾಸ್ತಿ ಜನ ಬಿಸ್ನೆಸ್ ಗೋಸ್ಕರ, ದುಡ್ಡಿಗೋಸ್ಕರ, ಸಂಪಾದನೆಗೋಸ್ಕರ ಊರೂರು ಸುತ್ತಾ ಇದ್ದಾರೆ. ಅಂತವ್ರಿಗೆಲ್ಲ ನಾವು ಕರ್ಕೊಂಬರೋದ್ರಿಂದ ಈ ಸ್ಪಿಲ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಕರೆಕ್ಟಾ ಸರ್? ಖಂಡಿತ ಸರ್, 100%. ಈಗ 2 ಲೆವೆಲ್ ಕಂಪ್ಲೀಟ್ ಆಯ್ತು. ನನಗೆ 69% ಅಂತ ತಗೊಂಡೆ. ಮತ್ತೆ ಹೌದು. ಈಗ ನನ್ನ ವೆಂಕಟೇಶ್ ಸರ್ ಏನಾದ್ರು ಅಂಬಾಸಿಡರ್ ಆಗ್ಬಿಟ್ರು ಅನ್ಕೊಳ್ಳಿ. ಯಾರೋ ನಾನು ಕರ್ಕೊಂಬಂದಿರೋ ವ್ಯಕ್ತಿ, ಮೊದಲನೇ ವ್ಯಕ್ತಿ ಅಂಬಾಸಿಡರ್ ಆಗ್ಬಿಟ್ರು. ನನ್ಗೆ ಅವರು 4ನೇ ಲೆವೆಲ್ ಅಂಬಾಸಿಡರ್ ಆದ್ರಲ್ಲ, ಆಗ ನಂಗೆ 69% ಕೊಡ್ತಾರ? ಎಲ್ಲಿ ವೆಂಕಟೇಶ್ವರ ಆದ್ರನಾ? ಇಲ್ಲ. ಯಾಕೆ ಸರ್ ನಿಮ್ಗೆ 69% ಕೊಡ್ತೀನಿ ಅಂತ ಹೇಳಿದ್ರಲ್ಲ? ಒಂದೇ ಸಲ ಒಂದೇ ಸಲ ರಮೇಶ್ ಸರ್, ನಿಮ್ಗೆ ವೆಂಕಟೇಶ್ವರ ಕಡೆಯಿಂದ, ಮೋಹನ್ ಅವ್ರ ಕಡೆಯಿಂದ ಅಪ್ಗ್ರೇಡ್ 10% ಬರುತ್ತೆ. 69% ಅಂತ ಬರೋದು ಒಂದೇ ಸಲಿನೇ. ಇಲ್ಲಿ ಕೆಲವರು ತುಂಬಾ ಜನ ಲೀಡರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸರ್ ನಾನು ಕರ್ಕೊಂಡ್ ಬಂದಿದ್ದೀನಿ, ಅವರು ಪೈನೂರ್ ಆದ್ರು, ಮೆಂಟರ್ ಆದ್ರು, ಆ ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂಡ, ನನ್ ಬಂದಿಲ್ಲಲ್ಲ ಡಾಲರ್ ಅಷ್ಟು ಬರ್ಬೇಕಾಯ್ತಲ್ಲ, ಬರಿಲ್ಲಲ್ಲ, ನೀವ್ ಹೇಳ್ತಿರಲ್ಲ ಝೂಮ್ ಅಲ್ಲಿ ಅಂತ ಹೇಳ್ತಿರಲ್ಲ ಸ್ನೇಹಿತರೆ. ನೀವ್ ಹೇಳಿದಂಗೆ ಅಲ್ವಾ ತಾನೆ 69 ಬರುತ್ತೆ, ಅವರೆಲ್ಲ ಅಪ್ಗ್ರೇಡ್ ಮಾಡ್ದಾಗ ಅಂತ ಹೇಳಿರ್ತೀರಲ್ಲ. ನೋಡಿ, ವೆಂಕಟೇಶ್ವರ್ ಕಡೆಯಿಂದ ರಮೇಶ್ ಸರ್ಗೆ ಒನ್ ಟೈಮ್ ಕ್ಲಿಯರ್ ಅರ್ಥ ಆಗ್ತಿದ್ಯಾ? 69% ಅನ್ನೋದು ಬರೋದು. 10ನೇ ಲೆವೆಲ್ ಹೋಗಿ ನನಗೆ ಬರೋದೇ ಒಂದೇ ಸಲಿ. ನಿಮ್ಮದು ನನಗೆ ಓನ್ಲಿ ಒನ್ ಟೈಮ್ ಬಿಗಿನರ್ 69% ಬಂತು ಅಷ್ಟೇ. ಈಗ ನನಗೆ ಅಷ್ಟೇ. ನೀವು ವೆಂಕಟೇಶ್ ಅವರು ಐಕಾನ್ ಆದ್ರೂ ಕೂಡ ನನಗೆ ಬರಲ್ಲ, ಅಲ್ಲಿ ಬರೀ 10% ಮಾತ್ರ ಬರುತ್ತೆ ಆ ಲೆವೆಲ್ದು, ಅಷ್ಟೇ ಗೊತ್ತಾಯ್ತು ಸರ್. ನಮ್ ಕಡೆಯಿಂದ ನಿಮ್ಗೆ ಬಿಗಿನರ್ ಅಮೌಂಟ್ ಅಷ್ಟೇ. ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ. ನಾನು 1 ವರ್ಷ ಜರ್ನಿ ಮಾಡಿದ್ರು ನಮ್ ಕಡೆಯಿಂದ ನಿಮ್ ಬರೋದ್ ಅಷ್ಟೇ. ಓಕೆ, 10% ಬರ್ತದಲ್ಲ ಬಿಡಿ ಸರ್. ನಿಮ್ 15 ಲೆವೆಲ್ ತಗೊಂಡ್ ಹೋಗ್ಬಿಟ್ರೆ 10% ಖಂಡಿತ ಅಲ್ಲ. 69% ವೆಂಕಟೇಶ್ ಅವ್ರ ಕಡೆಯಿಂದ ಬರೋದು ಒಂದೇ ಸಲ. ಇದು ಕ್ಲಿಯರ್ ಕಟ್. ನಮ್ ಭಾನು ಪ್ರಕಾಶ್ ಕಡೆಯಿಂದ ನನ್ಗೆ 69% ಬರೋದು ಒಂದೇ ಸಲಿನೇ. ನಮ್ಮ ಗಂಗರಾಜಮ್ಮ ಅವ್ರ ಕಡೆಯಿಂದ ನನ್ಗೆ 69% ಬರೋದು ಒಂದೇ ಸಲಿನೇ. ನಿಮ್ ಎಬಿನ ಅವರು? ಎಸ್, ನಮ್ ಎಬಿ. ಓಕೆ, ನಿಮ್ಗೂ ಒಂದೇ ಸಲ ಬರೋದು? ಹೌದು. ಕ್ಲಿಯರ್ ಕಟ್. ಸ್ನೇಹಿತರೆ, ಒಂದ್ ಅರ್ಥ ಮಾಡ್ಕೊಬೇಕಾಯ್ತು, ಒಬ್ಬ ವ್ಯಕ್ತಿ ಒಂದು ಲೆವೆಲ್ ಕೂತ್ಕೊಂಡಿದ್ದಾರೆ ಅಂದ್ರೆ ಆ ವ್ಯಕ್ತಿಯಿಂದ 69% ಈ ಯಾವಾಗ ಲೆವೆಲ್ ಕೂತ್ಕೊಂಡಿದ್ದಾರೆ ಆ ಲೆವೆಲ್ ಮಾತ್ರ 69% ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಅವ್ರು 10ನೇ ಲೆವೆಲ್ಗೆ ಹೋದ್ರು, 15ನೇ ಲೆವೆಲ್ಗೆ ಹೋದ್ರು, ಅದೆಲ್ಲ ನಮಗೆ ಬರೋದಿಲ್ಲ. 10ನೇ ಲೆವೆಲ್ ಬರ್ಬೇಕಂದ್ರೆ ನಮ್ ಕೆಳಗಡೆ 10ನೇ ಲೆವೆಲ್ ಅಲ್ಲಿ ಇರ್ಬೇಕು ಅವ್ರು, ಅಲ್ವಾ ಸರ್? ಖಂಡಿತ. ಅಂದ್ರೆ ನಮ್ ಕಡೆಯಿಂದ ನಿಮ್ಗೆ 69% ಒಂದೇ ಸಲ ಬರೋದು. ಆದ್ರೆ ನಾವು ತರಂತ ತಂಡದಿಂದ 9 ಲೆವೆಲ್ ಇಂದ ನಿಮ್ಗೆ 69% ಬರುತ್ತೆ ಸರ್. ಗ್ರೇಟ್ ಅಲ್ವಾ? ನಾವು ತರೋ ಟೀಮ್ ಇಂದ 9 ಅಲ್ಲ, 14 ಲೆವೆಲ್ ಇಂದ 14 ಲೆವೆಲ್ ಅಲ್ಲಿ ನಮ್ ಟೀಮ್ ಕೂತ್ಕೊಂಡ್ರೆ 14 ಲೆವೆಲ್ಗೂ ಅಪ್ಗ್ರೇಡ್ ಆದ್ರೆ ಒಂದೊಂದು ಲೆವೆಲ್ ಇಂದ ನಿಮ್ಗೆ 69% ಬರುತ್ತೆ. ಓಕೆ, ಈಗ ನನ್ಗೆ ವೆಂಕಟೇಶ್ ಅವರಿಗೆ ಲೆಫ್ಟ್ ಅಲ್ಲಿ 4 ಜನ ಬಂದ್ರು. ಅದು ಏನು ಅಚೀವರ್ದು 3ನೇ ರ್ಯಾಂಕ್ ನನಗೆ 69 ಬಂತು. ಜೊತೆಗೆ 10 ನಾನ್ ತಂದ್ರಿಂದ ಬಂತು. ಈಗ ಈ ರೈಟ್ ಸೈಡ್ ಅಲ್ಲಿ ಸ್ಪಿಲ್ ನಂದ್ರೆ ನಮ್ಮ ಅಸೋಸಿಯೇಟ್ ಈಗ ಮೋಹನ್ ಸರ್ ವರ್ಕ್ ಮಾಡಿ ಇನ್ನ 4 ಜನ ರೈಟ್ ಸೈಡ್ ಬಂದ್ರು. ಈಗ ಇದು ಲೇಟ್ ಆಗಿ ಬಂದ್ರು ಅಂತ ಹೇಳ್ಬಿಟ್ಟು ಏನಾದ್ರು ಮಿಸ್ ಆಗುತ್ತಾ 69% ಅಲ್ವಾ? ಒಳ್ಳೆ ಪಾಯಿಂಟ್ ಹೇಳ್ತಿರಲ್ಲ ಸರ್. ಎಲ್ಲೆಲ್ಲಿ ಹುಡ್ತೀರಾ ಸರ್ ನೀವು? ಯಾಕಂದ್ರೆ ಈಕ್ವಲ್ ಬಂದಿಲ್ಲಲ್ಲ, ಲೇಟ್ ಆಗಿ ಬಂದಿದಾರಲ್ಲ, ಅವಾಗ 69% ಬರುತ್ತಾ? ನೋಡಿ ರಮೇಶ್ ಸರ್, ಇಲ್ಲಿ ಆಗ್ಲೇ ಏನಾಗಿತ್ತಂದ್ರೆ ಖಾಲಿ ಜಾಗ ಐತಲ್ವಾ? ಇಲ್ಲಿ ಅಲ್ವಾ? ಇಲ್ಲಿ ಏನಿತ್ತು? ಖಾಲಿ ಇತ್ತು, ಯಾರು ಬಂದಿರಲ್ಲ ಅಲ್ವಾ? ಈಗ ವೆಂಕಟೇಶ್ವರ ಟೀಮ್ ಹಿಂಗ್ ಹೋಗ್ತಾ ಇದೆ ಅಂತ ತಿಳ್ಕೊಣ, ಉದಾಹರಣೆ ಅಲ್ಲ. ವೆಂಕಟೇಶ್ವರ ಟೀಮ್ ವೆಂಕಟೇಶ್ವರ ಕೊಂಡ್ಬಿಡ್ವಿ ಆತರ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಡು ಹೋಗ್ಬಿಡಿ. ಆತರ ಈ ತರ ಹೋಗ್ತಾ ಇದೆ ಟೀಮ್ ಅಂತ ತಿಳ್ಕೊಳ್ಳಿ. ಓಕೆ, ಅಲ್ಲಿಗೆ ನನಗೆ ನಾನು ಅದೇ ವೆಂಕಟೇಶ್ವರ ಟೀಮ್ ಅಂತ ಇಲ್ಲಿ ಖಾಲಿ ಇದೆ ನೋಡಿ. 1 ತಿಂಗಳಾಗ್ಲಿ, ಓಕೆ, 1 ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 3 ತಿಂಗಳಾಗ್ಲಿ, ಯಾವಾಗ್ಲೇ ಬರ್ಲಿ ಸರ್. ಇಲ್ಲಿ ಕೇಳಿಸ್ತಾ ಇದೀಯಾ? ಏನಲ್ಲಿ ಯಾವಾಗ್ಲೇ ಬರ್ಲಿ. ಇವ್ರು ಬಂದಿದಾರಂದ್ರೆ ಲೇಟ್ ಆಗಿ ಬಂದ್ರು, ಫಾಸ್ಟ್ ಆಗಿ ಬಂದ್ರು, ತೊಂದ್ರೆ ಇಲ್ಲ. ಇವ್ರು ಯಾವಾಗೇ ಬರ್ಲಿ, ಈ ವ್ಯಕ್ತಿ 69% ನಿಮ್ ಕೊಟ್ಬಿಟ್ಟೆ ನೆಕ್ಸ್ಟ್ ಹೋಗೋದು.
ಓಕೆ, ಅಂದ್ರೆ ಯಾವ್ದೇ ಲೆವೆಲ್ಗೆ ಯಾರೇ ಲೇಟ್ ಆಗಿ ಬಂದ್ರು ಯಾವ್ದು ಮಿಸ್ ಆಗೋದಿಲ್ಲ. ಆ ಲೆವೆಲ್ ಬಂದು ಅವ್ರು ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದಾರೆ ಅಂತಂದಾಗ 69% ಬಂದೇ ಬರುತ್ತೆ. ಇದಕ್ಕೆ ಯಾವ್ದೇ ಟೈಮ್ ಲಿಮಿಟ್ ಇಲ್ಲ ಅನ್ನೋದು ಗೊತ್ತಾಯ್ತು. ಸೂಪರ್. ಯಾಕಂದ್ರೆ ಕೆಲವ್ರಿಗೆ ಜ್ಞಾನೋದಯ ಯಾವಾಗ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕರೆಕ್ಟಾ ಸರ್? ಹೌದು ಹೌದು, ಬುದ್ಧಿಗೆ ಉದಾಹರಣೆಗೆ ಬಂದು ಅವರು ಸೈಟ್ ಒಂದು ರಿಜಿಸ್ಟರ್ ಮಾಡ್ದಂಗೆ ಯಾವ್ದೋ ಒಂದು ಡಿಸ್ಟೆನ್ಸ್ ಅಲ್ಲಿ ಇಂಟೀರಿಯರ್ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ರು, ಸೈಟ್ ತಗೊಂಡ್ ಬಿಟ್ಬಿಟ್ರು, ಅಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ಲಿಲ್ಲ. ಯಾವಾಗ ಒಂದು ಡೆವಲಪ್ಮೆಂಟ್ ಆಯ್ತು, ವ್ಯಾಲ್ಯೂ ಬಂತು, ಅವಾಗ ಬಂದು ಮನೆ ಕಟ್ಲಿಕ್ ಬರ್ತಾರೆ ಆತರ. ಹೌದು. ಓಕೆ ಓಕೆ, ಈಗ ನನಗೆ ಅರ್ಥ ಆಯ್ತು. ಮೊದಲನೇ ಲೆವೆಲ್ ಬಂತು 69% ಪ್ಲಸ್ 10%. ಎರಡನೇ ಲೆವೆಲ್ ನಾನ್ ಯಾರು ಕರ್ಕೊಂಡ್ ಬಂದಿಲ್ಲ, ಹಾಗಾಗಿ ರಮೇಶ್ ಸರ್ ಅವ್ರು ಲೇಟ್ ಆಗಿ ಬಂದ್ರುನು ಕೇಳ್ತಾ ಇದ್ಯಾ? ಏನ್ ಹೇಳಿ? ಲೇಟ್ ಆಗಿ ಬಂದ್ರುನು ಇಲ್ಲಿ ಯಾರೋ ಒಂದು ಇವ್ರು ಬಂದಿರಲ್ಲ ಅಂತ ಇಟ್ಕೊಳ್ಳಿ. ಎಷ್ಟು 1 2 ಇಲ್ಲಿ 1 2 ನಿಮ್ದು 69 ತಗೊಂಡಿದ್ದೀರಾ, 4 6 ತಗೊಂಡಿದ್ದೀರಾ, 8 ಇಲ್ಲಿ 1 2 3 ಜನ ಇಲ್ಲ, ಟೀಮ್ ಹಿಂಗೆ ಹೋಗ್ತಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಟೀಮು ಹಿಂಗೆ ಹೋಗ್ತಿದೆ, ಬಟ್ ಇಲ್ಲಿ ಖಾಲಿನೇ ಇದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ. ಇವ್ರು ಯಾವತ್ತು ಬಂದು ಇಲ್ಲಿ ಐಡಿ ಆಕ್ಟಿವೇಟ್ ಆಗುತ್ತೋ, ಆಕ್ಟಿವೇಟ್ ಆಗಿ 1 2 3 4ನೇ ರ್ಯಾಂಕ್ ಏನಿದೆ ನೋಡಿ, ಅಂಬಾಸಿಡರ್ ಅಲ್ಲಿ ಇವರು ಐಡಿ ಯಾವತ್ತು ಆಕ್ಟಿವೇಶನ್ ಆಗುತ್ತೆ ನೋಡಿ. ಓಕೆ, ಅಂಬಾಸಿಡರ್ ಅಲ್ಲಿ ಆವತ್ತು ನಿಮ್ 69% ಎಸ್, ಅವತ್ತು ನಿಮ್ 69% ಬರೋದು. ಆಮೇಲೆ ಸರ್ ಬಂದ್ಬಿಟ್ರಲ್ಲ, ಬರೀಲ್ಲ 69% ಬಿಗಿನರ್ ಆಗಿ ಬರಲ್ಲ. ಅವರು ಬಂದು ಸೊ 4ನೇ ರ್ಯಾಂಕ್ಗೆ ಅಪ್ಗ್ರೇಡ್ ಆದ್ರೇನೆ ನಿಮ್ಗೆ 69% ಬರುತ್ತೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ರು ಬಂದ್ ಕೂಡ್ಲೆ ಬರಲ್ಲ, ಅವ್ರು ಬಂದಾಗ ಬಿಗಿನರ್ ಆಗಿ ಕೂತ್ಕೊಂಡಿರ್ತಾರೆ. ಅವರು ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಅನ್ನ ಅವರು ಅಂಬಾಸಿಡರ್ ಆದಾಗ ನನಗೆ 69% ಬರುತ್ತೆ ಅಂತ ಹೇಳ್ತಾ ಇದೀರಾ, ಕರೆಕ್ಟ್ ಸರ್? ಹೌದು ಸರ್. ಓಕೆ, ಅರ್ಥ ಆಯ್ತು. ಅಂದ್ರೆ 4ನೇ ಲೆವೆಲ್ ಅಲ್ಲಿ ಬಂದ್ ಕೂತ್ಕೊಂಡ್ಬಿಟ್ಟವ್ರೆ ಅಂದ್ ಕೂಡ್ಲೇನೆ 4ನೇ ಲೆವೆಲ್ ಇನ್ಕಮ್ ಬರೋದಿಲ್ಲ. ಅವರು 4ನೇ ಲೆವೆಲ್ಗೆ ಅಪ್ಗ್ರೇಡೇಷನ್ ಮಾಡ್ಕೊಂಡಾಗ ಬರುತ್ತೆ. ಅಪ್ಗ್ರೇಡೇಷನ್ ಮಾಡೋದನ್ನು ನಾನು ಕಮ್ಯುನಿಟಿ ಇನ್ಫೋದಲ್ಲಿ ಹೋಗ್ಬಿಟ್ಟು 4ನೇ ಲೆವೆಲ್ ಯಾರ್ಯಾರು ಕೂತ್ಕೊಂಡಿದ್ದಾರೆ ಅಂತ ನೋಡಿ, ಅವರು ಅಚೀವರ್ ಆಗಿದ್ರೆ ನೆಕ್ಸ್ಟ್ ಅಂಬಾಸಿಡರ್ ಬರ್ತಾರೆ ಅಂತ ನಂಗೆ ಗೊತ್ತಾಗುತ್ತೆ ಅಲ್ಲ? ಖಂಡಿತ. ಓಕೆ ಗೊತ್ತಾಯ್ತು ಸರ್. ನಾನೀಗ ಎಲ್ಲಿ ಮಾನಿಟರ್ ಮಾಡ್ಬೇಕಂತ ಗೊತ್ತಾಯ್ತು. ಓಕೆ, ಈಗ ನನ್ಗೆ ಅರ್ಥ ಆಯ್ತು. ಈಗ ಸರ್, ಈಗ ಸಣ್ಣದು ಇದು ನಮ್ಗೆ ಬಿಗಿನಿಂಗ್ ಅಲ್ಲಿ 69% ಅಂದ್ರೆ ಅವರು ಕಡಿಮೆ ಅನ್ಕೊಂಡ್ಬಿಡ್ತಾರೆ. ಇನ್ನು ಡೆಪ್ತ್ ಹೋದಾಗ ಅಲ್ಲೂ 69% ಕೊಡ್ತಾರ? ಎಲ್ಲ 69% ಅಂದ್ರೆ ಈ ಲೆವೆಲ್ಗೆ ಜಾಸ್ತಿ ಇನ್ಕಮ್ ಬರುತ್ತಲ್ಲ ಸರ್? ಹಂಗಾರೆ ಯಾವ ಲೆವೆಲ್ಗೆ? ಈಗ 4 5ನೇ ಲೆವೆಲ್ ಎಲ್ಲ ಹೋದ್ಮೇಲೆ? ಹೌದು, ಖಂಡಿತ. ಫಸ್ಟ್ ತೋಡಿದ್ರೆ ಮಣ್ಣು ಸಿಗುತ್ತೆ ಏನ್ ಸರ್? ಓಕೆ, ಮಣ್ಣು ಗಿಡ ನೆಡ್ಬೋದು, ಇನ್ನೂ ಸ್ವಲ್ಪ ಒಳಗಡೆ ಹೋದ್ರೆ ಚಿನ್ನ ಸಿಗುತ್ತೆ, ಇನ್ನೂ ಸ್ವಲ್ಪ ಒಳಗಡೆ ಹೋದ್ರೆ ವಜ್ರಗಳು ಸಿಗುತ್ತೆ. ಆ ರೀತಿ ಸರ್ ಈ ಇನ್ಕಮ್. ಆಮೇಲೆ ನೀರ್ ಸಿಗುತ್ತೆ. ನೀರ್ ಬಿಡಿ ಸರ್, ಬಂಗಾರ ನೀರೇ ಅದು. ಓಕೆ, ಇಲ್ಲಿ ನೋಡಿ ರಮೇಶ್ ಸರ್, ನಾನು ಎಲ್ಲಾರ್ಗು ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ನಿಮ್ಗೆ ಒಂದು ಹೈಯೆಸ್ಟ್ ಇನ್ಕಮ್ ಸ್ಟಾರ್ಟ್ ಆಗೋದೇ ದಯವಿಟ್ಟು ನಿಮ್ ಟೀಮ್ ಇಂದ ಯಾರೆಲ್ಲ ಈ ಒಂದು ಚಾಂಪಿಯನ್ ಇಂದ ಕೆಳಗಡೆ ಬನ್ನಿ. ವೆಂಕಟೇಶ್ ಸರ್, ಒಂದು ಅಲ್ಲಿ ಗ್ಯಾಪ್ ಕ್ಲಿಯರ್ ಮಾಡಿದ್ರಲ್ಲ, ಒಂದೊಂದು ಲೆವೆಲ್ ಇಂದ ನನ್ಗೆ ಒಂದು 10ನೇ ಲೆವೆಲ್ ವರ್ಗುನು ಈಗ ಸದ್ಯಕ್ಕೆ ನಾನು 10 ಲೆವೆಲ್ ಕಂಪ್ಲೀಟ್ ಮಾಡಿಸ್ಬಿಟ್ಟು 10 ಲೆವೆಲ್ ಅಲ್ಲಿ ಟೋಟಲ್ ಎಷ್ಟು ಇನ್ಕಮ್ ಬರುತ್ತೆ, ಯಾರೋ ಒಂದ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ ನೋಡಿದೆ. 10 ಲೆವೆಲ್ ನಾನು 10ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗಿ 10 ಲೆವೆಲ್ ನನಗೆ ವರ್ಕ್ ಮಾಡಿಸಿ ಕಂಪ್ಲೀಟ್ ಮಾಡಿಸಿದ್ರೆ 10 ಕೋಟಿ ಬರುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಲೆವೆಲ್ ವೈಸ್ ಎಷ್ಟೆಷ್ಟು ಬರುತ್ತೆ? 69% ಹೇಳ್ಬೋದಾ? 360 ಮೊದಲನೇ ಲೆವೆಲ್, 10ನೇ ಲೆವೆಲ್ ವರ್ಗು ಹೇಳ್ತೀನಿ ಸರ್. ಓಕೆನಾ? ಹೇಳ್ತೀನಿ. ಇಲ್ಲ ಪಕ್ಕದಲ್ಲೇ ಬರೀಬೋದಾ? ಬರ್ಬಿಡಿ ಸರ್. ಇದೇನು ಓಡಿಸೋದೇನ್ ಬೇಡವಾ? ಇಲ್ಲ ಅಮೌಂಟ್ ಚೆನ್ನಾಗಿ ಓಕೆ. ಫಸ್ಟ್ನೇ ಲೆವೆಲ್ ಓಡಿಸ್ಬಿಡ್ತೀನಿ ಬಿಡಿ ಸರ್, ಕ್ಲಾರಿಟಿ ಕೊಡ್ತೀನಿ. ತೊಂದರೆ ಇಲ್ಲ, ಕೊಡಿ ನಂಗೆ. 10 ಲೆವೆಲ್ ನಾನು ಜಾಯ್ನ್ ಆಗಿ 10 ಲೆವೆಲ್ಗೆ ನಾನು ಹೋಗಿ 10 ಲೆವೆಲ್ ನಾನು ಹೋಗಿ ಅಂತಂದ್ರೆ ನಾನು ಬರೋದ್ರಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಂಡು 10 ಲೆವೆಲ್ ಟೀಮ್ ನ ತಗೊಂಡೋಗಿ 10 ಲೆವೆಲ್ ಅವ್ರು 10 ಲೆವೆಲ್ ವರ್ಗು ಅಪ್ಗ್ರೇಡೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ರಮೇಶ್ ಸರ್, ನೀವೀಗ ಬಂದಿದ್ದೀರಾ, ಓಕೆ, ಬಿಗಿನರ್ ಬಂದಿದ್ದೀರಾ. ಬಿಗಿನರ್ ಆಗಿ ಇಬ್ರು ಬಂದಿದ್ದಾರೆ ನಿಮ್ ಟೀಮ್ ಅಲ್ಲಿ ಅಲ್ವಾ? ಎಷ್ಟು? ಇಬ್ರು ಬಂದಿದ್ದಾರೆ. ನಿಮ್ಗೆ 360 ರೂಪಾಯಿ ಬರುತ್ತೆ. ಓಕೆ, ಇಬ್ರಿಂದ 360 ರೂಪಾಯಿ ಬಂತು. ಎಸ್ ಮತ್ತೆ ಮಾತ್ರ. ಎಸ್, ಓನ್ಲಿ 69 ಸರ್. ಇಲ್ಲಿ ದೊಡ್ಡದ ಬರ್ಬಿಡ್ತೀನಿ, ಇದು 69%. ಓಕೆ, ನಾನೀಗ 10 21 ನಾಳೆ. ಓಕೆ, 10 ಆಲ್ರೆಡಿ ಆಯ್ತು.
Okay. ಮಾಡಿದ್ರೆ ನಿಮಗೆ ಇವರು 4 ಜನ 2 ಏನಾಯ್ತು 4 ಆಯ್ತು 4 ಆದ್ರೆ 1080 ಬರುತ್ತೆ Okay. ಅಚೀವರ್ಸ್. ಸೊ ಇಲ್ಲಿ 8 ಜನ ನಿಮ್ ಟೀಮ್ ಅಲ್ಲಿ ಅಚೀವರ್ಸ್ ಆದ್ರೆ ನಿಮ್ಗೆ 4320 ಬರುತ್ತೆ. Oh, super. ಅಂಬಾಸಿಡರ್ 16 ಜನ ಆದರೆ ಕೇಳ್ತಾ ಇದೆಯಾ ಎಷ್ಟು? 16 ಜನ ಆದ್ರೆ 17,260 ರೂಪಾಯಿ ಆಗುತ್ತೆ, 280 ರೂಪಾಯಿ. Oh, good. 532 ಜನ ಆದ್ರೆ 532 ಜನ ಆದ್ರೆ 69,120 ರೂಪಾಯಿ ಆಗುತ್ತೆ. Oh my God. ಮೆಂಟರು 64 ಜನ ಮೆಂಟರ್ ಆದ್ರೆ ಎಷ್ಟು? 64 ಜನ ಮೆಂಟರ್ ಆದ್ರೆ 2,76,160 ರೂಪಾಯಿ ಬರುತ್ತೆ. ಓಕೆ. ಚಾಂಪಿಯನ್ 128 ಜನ ಚಾಂಪಿಯನ್ ಆದರೆ ನಿಮ್ ಟೀಮ್ ಅಲ್ಲಿ. ಸೊ ಈ 2 ಲಕ್ಷ ಬರೋ ಕಡೆಯಲ್ಲಿ 11,04,000 ಆಗುತ್ತೆ. ಓಕೆ. ಓಕೆ. ಎಷ್ಟು? 11,04,000 ಚಾಂಪಿಯನ್ ಆದ್ರೆ. ಮತ್ತೆ ಡೈರೆಕ್ಟ್ ಅಂದ್ರೆ 256 ಜನ ಅಲ್ವಾ? 256 ಜನ ಡೈರೆಕ್ಟರ್ ಆದ್ರೆ ಇಲ್ಲಿ 11 ಲಕ್ಷ ಬರೋ ಕಡೆಯಲ್ಲಿ 44,14,720 ರೂಪಾಯಿ. ಓಕೆ. ಓಕೆ. 9 ಜನ ಟೈಟನ್, 512 ಜನ ಟೈಟನ್ 9ನೇ ರ್ಯಾಂಕಿಂಗ್ ಅಲ್ಲಿ ಆದ್ರೆ ರಮೇಶ್ ಸರ್ 1,76,64,000. Oh my God. ಲಾಸ್ಟ್ನೇದು ಐಕನ್ ಅಲ್ವಾ? ಸೊ ಅವ್ರದ 24 ಜನ 24 ಜನ. ಏನ್ ನಂಬರ್ ಸರ್ ಇದು? 1,024 ಜನ ಆದ್ರೆ ಇಲ್ಲಿ 1,76,00,000 ಬರೋ ಕಡೆ 7,65,00,000 6,56,000. 7,06,56,000 ಇದು 10ನೇ ಲೆವೆಲ್ ಮಾತ್ರ. ಇದು ಟೋಟಲ್ 10 CR. ನಂಬರ್ ನೋಡಿ ಸರ್. ಅಯ್ಯೋ ಯಾವಾಗ ಸರ್ ಇದು? ಏನ್ ಸರ್ ಮಾಡೋದು ವೆಂಕಟೇಶ್ ಸರ್? ಈ 1,024 ಜನನು ನಾನ್ ಕರ್ಕೊಂಡ್ ಬಂದಿಲ್ಲ, 512 ಜನನು ನಾನ್ ಕರ್ಕೊಂಡ್ ಬಂದಿಲ್ಲ, 256 ನಾನ್ ಕರ್ಕೊಂಡ್ ಬಂದಿಲ್ಲ, 122 ನಾನ್ ಕರ್ಕೊಂಡ್ ಬಂದಿಲ್ಲ, 64 ನಾನ್ ಕರ್ಕೊಂಡ್ ಬಂದಿಲ್ಲ, 32 ಕರ್ಕೊಂಡ್ ಬಂದಿಲ್ಲ, 16 8 ನಾನ್ ಕರ್ಕೊಂಡ್ ಬಂದಿಲ್ಲ. ಇಬ್ಬರಿಗೆ ಡೆವಲಪ್ ಮಾಡ್ಸಿದ್ರೆ 2+ ಅಂದ್ರೆ ಬಂದವರೆಲ್ಲಾನು ರೀಚ್ ಟು ಟೀಚ್ ಟು ಅಂದ್ರೆ ಇಬ್ಬರಿಗೆ ರೀಚ್ ಮಾಡಿ ಇಬ್ಬರಿಗೆ ಟೀಚ್ ಮಾಡಿ ಅಂತ ಕರ್ಕೊಂಡ್ ಬಂದ್ರು 1,024 ಜನ ಆಗ್ಬಿಡ್ತಾರೆ 10ನೇ ಲೆವೆಲ್ಗೆ. ಬಟ್ ನಮ್ಮವ್ರ ಅಲ್ಲ, ನಾನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೂ ಕೂಡ ನನ್ಗೆ 10ನೇ ಲೆವೆಲ್ ಅಲ್ಲಿ 7 ಕೋಟಿ ಬರುತ್ತೆ ಅನ್ನೋದಾದ್ರೆ ಇದಕ್ಕಿಂತ ಬಿಸ್ನೆಸ್ ಎಲ್ಲಾದ್ರೂ ಇದೆಯಾ ಸರ್ ಪ್ರಪಂಚದಲ್ಲಿ? ನೀವೇ ಊಹೆ ಮಾಡ್ಕೊಳ್ಳಿ ಸರ್, ನೀವೇ ಊಹೆ ಮಾಡ್ಕೊಳ್ಳಿ. 67 ನಾನು ಕೊಟ್ಟಿರೋದು 350 ರೂಪಾಯಿ ಓನ್ಲಿ. ಬಂದಿರೋದ ಸರ್. ಈಗ ನೀವು 10 ಕೋಟಿ ಬರುತ್ತೆ ಅಂತ ಹೇಳ್ತಿರಲ್ಲ 10 ಲೆವೆಲ್ಗೆ, ನಾನು ಎಷ್ಟು ಖರ್ಚು ಮಾಡ್ಬೇಕಾಗುತ್ತೆ ಸರ್ ಇದಕ್ಕೆ? ಏನಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ? 10 ಲೆವೆಲ್ಗೆ ಹೋಗ್ಲಿಕ್ಕೆ ನೀವಾ? ಇವತ್ತು 10 ಕೋಟಿ ಬರುತ್ತೆ ಟೋಟಲ್ ಅಂತ ಹೇಳಿದ್ರಲ್ಲ, ಒಂದ್ 5 ಕೋಟಿ ಖರ್ಚಾಗುತ್ತಾ? ಇಲ್ಲ ಸರ್, ಒಂದ್ ಮ್ಯಾಕ್ಸಿಮಮ್ ಅಂದ್ರೆ 2 ಲಕ್ಷ ಆಗ್ಬಹುದು ಅಷ್ಟೇ ಸರ್. 2 ಲ್ಯಾಕ್. 2 ಲಕ್ಷದಲ್ಲಿ 2 ಆಗಲ್ಲ, 10 ಹೋಗ್ಬಿಟ್ಟಿರ್ತೀವಿ. ಹೌದು ಸರ್, 2 ಲಕ್ಷ ಸರ್. 2 ಲ್ಯಾಕ್ ಇಟ್ಕೊಳ್ಳಿ ಸರ್. 2 ಲಕ್ಷ. 10 ಕೋಟಿ ಬರುತ್ತೆ ಅಂದ್ರೆ 2 ಲಕ್ಷನು ನಮ್ ಕೈಯಿಂದ ಹೋಗಿಲ್ಲ, ಅದನ್ನು ಕೂಡ ಬಂದಿರೋದ್ರಲ್ಲಿ ಮಾಡೋದು. ಹೌದು. ಅಯ್ಯಯ್ಯೋ, ಯಾರ್ಗುಂಟು ಯಾರಿಗಿಲ್ಲ ಸರ್. ಏನ್ ಸರ್ ಜನಗಳು ಈ ಕಡೆ ಆ ಕಡೆ ಓಡಾಡ್ತಾ ಇದಾರೆ ದುಡ್ಡು ಮಾಡ್ಲಿಕ್ಕೆ ಅಂತ, ಸುಮ್ನೆ ಸುತ್ಕೊಂಡು ಪ್ರಾಡಕ್ಟ್ ಸುತ್ಕೊಂಡು ಗಾಡಿಗೆ ಹಾಕೊಂಡು ಇದನ್ನ ಮಾಡ್ಬೋದಲ್ಲ ಸರ್, ವರ್ಕಿಂಗ್ ಫ್ರಮ್ ಹೋಮ್ ತರ. ಅಲ್ಲ, ನನ್ಗೆ ನಗು ಬರುತ್ತೆ ಕೆಲವ್ರಿಗೆ. ಬಪ್ಪ ಇದು ತೆನೆಲಿ ರಾಮನ್ ಕಥೆ ತರ ಆಗ್ಬಿಟ್ಟಿದೆ ಸರ್. ಹಾಲ್ ತೋರ್ಸ್ತಾ ಇದ್ರು ಕೂಡ ಅಂತಂದ್ಬಿಟ್ಟಿದಿರ ಓಡಾಕರೆ ಕೆಲವ್ರಿಗೆ ಹಿಡಸರು. ಅಂದ್ರೆ ಚೈನ್ಲಿಂಗ್ ತರ ಹೊಡ್ತಾರ ಕರೆದ್ರೆ? ಅಲ್ಲ, ಕೆಲವರು ಲೀಡರ್ಗಳು ಅಷ್ಟೇ ಇರ್ಬೋದು, ಕೆಲವರು ಇವರು ಅಷ್ಟೇ, ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರು ಅಷ್ಟೇನೆ. ಇದು ತೆನೆಲಿ ರಾಮಕೃಷ್ಣ ಇದು ತನಿಲಯ್ಯ, ಎಲ್ಲೋ ವ್ಯಕ್ತಿ ಬಿಸಿ ಹಾಲು ಕುಡ್ದಿರ್ತಾನೆ. ಕೇಳಿಸ್ತಿದ್ದಾರೆ ಸರ್? ಎಲ್ಲೋ ಕುಡ್ದಿರ್ತಾನೆ, ಮೂತಿ ತೊಟ್ಟಾಗಿರುತ್ತೆ. ಓಕೆ, ಅಪ್ಪ 10 ಕೋಟಿ ಗಣೆ ಅಂದ್ರೆ ಅವ್ನು ನೋಡ್ ತಕ್ಷಣ ಓಡಾಡ್ತಾ ಇರ್ತಾನೆ. ಇನ್ನೊಂದ್ರಲ್ಲಿ ಓಡ್ತಾ ಇರ್ತಾನೆ, ಅಲ್ಲಿ ಮುಟ್ಟಣ ಇಲ್ಲಿ ಮುಟ್ಟಣ ಅಂತ.
ಕೆಲವರು ಆ ತರ ತೆನಾಲಿರಾಮನ ಕೃಷ್ಣ ಬೆಕ್ಕಿ ತರ ಹೊಡೆದ್ರೆ, ಕೆಲವರು ಅಲ್ಲೇನಿದ್ಯೋ ದೂರದ ಬೆಟ್ಟ ನೋಡಿ ಅಮೆರಿಕ ಹೊಟ್ಟೋಗೋಣ ಅಂತ ಹೋಗ್ತಾರೆ. ಅಲ್ಲೋದ್ರೆ ಕೆರಿಬೇಕಾ? ಯಾರೋ ಕೆರ್ಕೊಡ್ತಾರೆ, ಇವರೇ ಕೆರಿಬೇಕಾ ಸರ್ ಅಮೆರಿಕಾಗ ಹೋದ್ರೆ? ಅಲ್ಲ ಸರ್, ಇಲ್ಲಾದ್ರೂ ಪರವಾಗಿಲ್ಲ ಸರ್. ಇಲ್ಲಿ ನಮ್ ತಲೆ ಮೇಲೆ 5 kg 10 kg ಇರ್ತಾರೆ. ಅಮೆರಿಕ ಅಂತ ಹೇಳ್ಬಿಟ್ಟು ಹೋದ್ರೆ ಬೆಟ್ಟನೇ ತಲೆ ಮೇಲೆ ಇರ್ತಾರೆ. ಹೊರಯೋ ಯಾಕೆ ಬಂದಿದ್ದೀಯ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು 69% ರ್ಯಾಂಕ್ ಅಪ್ಗ್ರೇಡೇಷನ್ ಇನ್ಕಮ್ ಬಗ್ಗೆ ತುಂಬಾ ಹೇಳ್ಕೊಟ್ರಿ. ಏನಿಲ್ಲ, ಸಿಂಪಲ್ ಆಗಿ 10 ಲೆವೆಲ್ ಅನ್ನ ನಾವು ಡುಪ್ಲಿಕೇಶನ್ ಮಾಡತರ ನೋಡ್ಕೊಂಡು, ಎಲ್ಲರಿಗೂ ಅಪ್ಗ್ರೇಡೇಷನ್ ಮಾಡ್ತಾರ, ಕೋಆರ್ಡಿನೇಷನ್ ಮಾಡ್ಕೊಂಡು, ಪ್ರೋಗ್ರಾಮ್ ಮಾಡ್ಕೊಂಡು, ಅವ್ರ ಜೊತೆ ನಿಂತ್ಕೊಂಡು ಮಾಡ್ಸದೆ 10 ಕೋಟಿ ಬರ್ತದೆ ಅಂದ್ರೆ ಕೆಲವು ಫ್ಯಾಮಿಲಿಗಳಲ್ಲಿ ಯೋಚನೆ ಮಾಡಿದ್ರೆ 5 ತಲೆಮಾರಿಂದ 10 ಕೋಟಿ ಸಂಪಾದನೆ ಮಾಡಿರೋದಿಲ್ಲ. ಅಂತದ್ದು ಇಲ್ಲಿ ಮನ್ಸ್ ಮಾಡಿದ್ರೆ ವೆಂಕಟೇಶ್ ಸರ್ ತಿಂಗಳಿಗೆ ಒಂದೊಂದ್ ಲೆವೆಲ್ ತಗೊಂಡೋಗ್ಬೋದು ಸರ್. ನಾನೇನಾದ್ರು ವರ್ಕ್ ಮಾಡಿದ್ರೆ ತಿಂಗಳಿಗೆ ಒಂದೊಂದ್ ಲೆವೆಲ್ ತಗೊಂಡೋದ್ರು ಒಂದ್ 10 ತಿಂಗಳಲ್ಲಿ ಮಾಡ್ಬೋದು. ಖಂಡಿತ ಮಾಡ್ಬೋದು ಸರ್. ಸರ್ ಮಾಡಿ ಸರ್, ಮಾಡೋಣ ಖಂಡಿತ. ಎಲ್ಲರೂ ನಿಮ್ಮ ಒಂದು ಕೋಆಪರೇಷನ್, ನಮ್ಮ ಒಂದು ಕೋಆಪರೇಷನ್ ಎಲ್ಲ ಇರುತ್ತೆ. ಮಾಡೋಣ. ತಿಂಗಳಲ್ಲಿ ಒಂದೊಂದ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ ಸ್ನೇಹಿತರೆ. ನನಗೆ ಕಷ್ಟ ಆಗ್ತಿಲ್ಲ ಸರ್. ಇದಕ್ಕಿಂತ ನೋಡಿ, ಇದ್ರಿಗಿಂತ ಒಂದೊಳ್ಳೆ ಕಾನ್ಸೆಪ್ಟ್ ಖಂಡಿತ ಸಿಗೋಕ್ ಸಾಧ್ಯನೇ ಇಲ್ಲ. ಓಕೆ, ರಿಯಲಿ ಹೇಳ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿ ಯಾರು ಬಾಸ್ ಇಲ್ಲ. ವೆಂಕಟೇಶ್ ಯಾರಾದ್ರೂ ಬಾಸ್ ಇದ್ರೆ ಒಂದು ಕಂಪನಿ, ಓನರ್ ಇಲ್ಲ, ವೆಬ್ಸೈಟ್ ಇಲ್ಲ, ಸರ್ವರ್ ಇಲ್ಲ, 100% ಏನ್ ಕ್ವಶನ್ ಮಾಡಂಗಿಲ್ಲ, 100% ಡಿಸ್ಟ್ರಿಬ್ಯೂಷನ್ ಆನ್ ಸ್ಪಾಟ್ ಅಲ್ಲಿ ವಿಡ್ರಾಲ್ ಕೊಡ್ತಾರೆ. ಅಂಡ್ ಮಧ್ಯದಲ್ಲಿ ಬೇಕಾದಂಗ್ ಪ್ಲಾನ್ ಚೇಂಜ್ ಮಾಡಕ್ ಆಗೋದಿಲ್ಲ, ಪ್ರಾಡಕ್ಟ್ಸ್ ರೇಟ್ ಜಾಸ್ತಿ ಮಾಡಕ್ ಆಗಿಲ್ಲ, ಮತ್ತೆ ಹೋಲ್ಡ್ ಮಾಡಕ್ ಆಗಂಗಿಲ್ಲ. ಇದೆಲ್ಲ ಆಮೇಲೆ ಇನ್ನೊಂದು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕಂತ ಇಷ್ಟೆಲ್ಲ ಇದ್ದಾಗ ಇದನ್ನ ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ಸರ್. ಇವನ್ ಹೈಸ್ಕೂಲ್ ಮಕ್ಳು ಕೈಲಿ ಮಾಡಿಸ್ಬಿಡ್ಬೋದು ಅನ್ಸರಿ ಸರ್ ನಂಗೆ ಕೇಳ್ತಾ ಇದ್ರಿಂದ. ಹೌದು. ಓಕೆ, ಟೈಮ್ ಕೂಡ ಆಯ್ತು, ನೀವು ಕೂಡ ಹೊರಡ್ಬೇಕು. 1 hour ಟೈಮ್ ಕೇಳಿದೆ. 1 hour ಟೈಮ್ ಅಲ್ಲಿ ನಂಗೆ ಸಾಕಷ್ಟು ವಿಚಾರ ಈ 69% ಬಗ್ಗೆ ಹೇಳ್ಕೊಟ್ಟಿದಾರ. ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ನನಗೆ ಗೊತ್ತಾಯ್ತು. ಈಗ ನಾನು ಕೂತ್ಕೊಳ್ಳೋದಿಲ್ಲ, 2 ತಂದು ಸುಮ್ನೆ ಕೂತ್ಕೊಳ್ಳೋದಿಲ್ಲ. ನಾನು ಕೂಡ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಸ್ಕಿಲ್ ತಂದ್ರೆ ಎಕ್ಸ್ಟ್ರಾ ತಂದೆ ಸ್ಕಿಲ್ ಕೆಳಗಡೆ ಆಗಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೆಲ್ಪಿಂಗು ಕೂಡ ತುಂಬಾ ಒಂದು ಲೈನ್ ಆಫ್ ಸಪೋರ್ಟ್ ಕೂಡ ಜಾಸ್ತಿ ಸಿಗುತ್ತೆ. ಯಾಕೆಂದ್ರೆ 2 ಲೆಕ್ಕಲ್ಲಿ ಕೆಲಸ ಆಗೋದ್ರಿಂದ. ಅಂಡ್ ನಾವು ಎಲ್ರು ವರ್ಕ್ ನಿರಂತರವಾಗಿ ಡೈಲಿ ಒಬ್ಬೊಬ್ಬರಿಗೆ ಹೊಸೊಬ್ಬರನ್ನ ಇನ್ವೈಟ್ ಮಾಡ್ತಾ ಇದ್ರೆ ಇಲ್ಲಿ ಟೀಮ್ ಸ್ಟ್ರೆಂತ್ ಆಟೋಮೆಟಿಕಲಿ 2024 ನಮ್ಗೆ ಟಾರ್ಗೆಟ್ ಇದೆ. ಈಗ ಅದನ್ನ ರೀಚ್ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. 3 ತಿಂಗಳು 6 ತಿಂಗಳು ಕೆಲಸ ಜಾಸ್ತಿ ಮಾಡ್ಬಿಡೋಣ ಬಿಡಿ ಸರ್. ಏನಾಗುತ್ತೆ, ಕಳ್ಕೊಳ್ಳೋದೇನಿದೆ? ಏನ್ ಸರ್, ಮಲ್ಗೋದು ಇದ್ದೇ ಇರುತ್ತೆ. ಆಮೇಲೆ ಇದ್ದೇ ಇರುತ್ತೆ. ದುಡ್ಡು ಸಂಪಾದನೆ ಮಾಡಿದಾಗ ದಿನ ಹಬ್ಬ ಮಾಡ್ಬೋದು. ಇನ್ನೊಂದ್ ಅವರ್ 2 hours ಎಕ್ಸ್ಟೆಂಡ್ ಮಾಡಿದ್ರಲ್ಲ, ನಿಜನಾ? ನಮ್ಮ ಟೀಮ್ ಮೇಟ್ಸ್ ಇದಾರೆ ನೋಡಿ, ಈಗ 57 ಜನ. ಎಲ್ಲಾರ್ಗು 1.5 ರಿಂದ 2 ಕೋಟಿ ದುಡ್ಡು ಕೊಡ್ಸ್ಬಿಡೋಣ ಸರ್. 67 ಜನ ಇದ್ರು 10 ಜನ ಖಾಲಿ ಆಗ್ಬಿಟ್ರಾ? ಅವ್ರಿಗೆ ಈ ಕೋಟಿ ಅಂದ ತಕ್ಷಣ ಅವರು ಬ್ಯಾಂಕ್ ಹೋಗ್ಬಿಟ್ಟು ಲಾಕರ್ ಹೋಗ್ತಾ ಇದಾರೆ. ಓಕೆ, ಎಲ್ಲಿ ಇಡೋಣ ಅಮೌಂಟ್ ಅಂತ. ಇರ್ಲಿ. ನೋಡಿ ಸ್ನೇಹಿತರೆ, ನೀವೆಲ್ಲ ಸೀರಿಯಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೆ ಆದ್ರೆ ನೋಡಿ, ನಾವೆಲ್ಲ 3 month ಗೋಸಲಿ ಇಂಟರ್ನ್ಯಾಷನಲ್ ಟ್ರಿಪ್ ಫ್ಯಾಮಿಲಿ ಜೊತೆಲೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಈ ಸಿಸ್ಟಮ್ ಅಲ್ಲಿ ಲೈಫ್ ನಲ್ಲಿ ಇರ್ಬೋದು ಖಂಡಿತ. ಬಟ್ ಕಷ್ಟ ಪಡ್ಲೇಬೇಕು. ಏನಿಲ್ಲ, ನಾವೇನಾದ್ರೂ ಬೇಕಾ, ಭಾರ ಎತ್ತಬೇಕಾ, ಇಲ್ಲ ಬಿಸ್ತಲ್ ಕೆಲಸ ಮಾಡ್ಬೇಕಾ? ವೆಂಕಟೇಶ್ ಸರ್ ಅಂತ ನಾಲೆಡ್ಜ್ ಏನಿದೆ, ಇನ್ಫಾರ್ಮೇಶನ್ ಹೇಗಿದೆ, ಪ್ಲಾನ್ ಹೇಗಿದೆ, ಇನ್ಕಮ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡು ಬೇರೆಯವ್ರಿಗೆ ಗೈಡ್ ಮಾಡಿದ್ದೆ ಆದ್ರೆ 100% ನೀವು ಬೆಳಿಬಹುದು. ದಯವಿಟ್ಟು ಈಗ್ಲೂ ಹೇಳ್ತಾ ಇದ್ದೀನಿ, ಆಫ್ ನಾಲೆಡ್ಜ್ ಇಸ್ ವೆರಿ ವೆರಿ ಡೇಂಜರ್. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಅರ್ಧಂಬರ್ಧ ತಿಳ್ಕೊಂಡಿರೋರು ಖಂಡಿತ ಯಾವುದೇ ಸಿಸ್ಟಮ್ ಅಲ್ಲಿ ಸಕ್ಸಸ್ ಆಗಲ್ಲ. ಅವನೇ ಶತ್ರು ಆಗ್ಬಿಡ್ತಾನೆ ನಿಮ್ಗೆ. ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಆಫ್ ನಾಲೆಡ್ಜ್ ಕೊಟ್ಟಿದ್ದೀರಂದ್ರೆ ಅವನೇ ಶತ್ರು ನಿಮ್ಗೆ. ಓಕೆ, ಏನ್ಗೋಸ್ಕರ ಅಂದ್ರೆ ನೀವೇ ಅಲ್ವಾ ಅರ್ಧಂಬರ್ಧ ನಾಲೆಡ್ಜ್ ಕೊಟ್ಟಿರೋದು. ಅವನೇ ಶತ್ರು. ಅವನೇ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ಟೀಮ್ ಅಲ್ಲಿ, ಅವನೇ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ಪಬ್ಲಿಕ್ ಅಲ್ಲಿ, ಅವನೇ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ಬೇರೆಯವರ ವ್ಯಕ್ತಿಗೆ. ನೀವು ಕಂಪ್ಲೀಟ್ ಆಗಿ ನಾಲೆಡ್ಜ್ ನ ತಿಳ್ಕೊಂಡು ನಾಲೆಡ್ಜ್ ಕಲ್ತ್ಕೊಂಡ್ರೆ, ನೀವು ಬೇರೆಯವ್ರಿಗೆ 100% ನಾಲೆಡ್ಜ್ ಈ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಟ್ರೆ, ನೀವು ಕೂಡ ನಿಮ್ಗೂ ಒಂದೊಳ್ಳೆ ಟೀಮ್ ಕ್ರಿಯೇಟ್ ಆಗುತ್ತೆ, ಒಂದೊಳ್ಳೆ ಅಚೀವ್ಮೆಂಟ್ ಮಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಈ ಕಂಪನಿಲಿ, ಈ ಸಿಸ್ಟಮ್ ಅಲ್ಲಿ ನಿಮ್ ಕಡೆಯಿಂದ ನಮ್ಗೆ ಸಿಕ್ಕಿದೆ. 100% ಈ ಒಂದು ಏನೇ ಒಂದು ನಾಲೆಡ್ಜ್ ಇರ್ಬೋದು, ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ರ ಬಗ್ಗೆ ಕ್ಲಾರಿಟಿ ತಗೊಳ್ತಾ ಸ್ನೇಹಿತರೆ, ನಾನು ಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ. ನಮ್ಮ ಭಾನು ಪ್ರಕಾಶ್ ಅವ್ರನ್ನಾದ್ರೂ ಕೇಳಿ, ಇಲ್ಲ ನಮ್ ರಮೇಶ್ ಸರ್ನು ಕೇಳಿ. ಸರ್, ಸ್ಟಾರ್ಟಿಂಗ್ ಅಲ್ಲಿ 69% ಬಗ್ಗೆ ನಿಮ್ಮ ಹತ್ರ ಎಷ್ಟು ಕಲಿತಿದ್ದೀನಲ್ಲ ಸರ್, ಅಲ್ವಾ? ಏನ್
ನನಗ್ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ, ನನಗ್ ಗೊತ್ತಾಗ್ತಾ ಇಲ್ಲ ಈ ಹೆಂಗ್ ಇದ್ಯಾಕ್ ಬರ್ತಾ ಇಲ್ಲ, ಇದ್ಯಾಕ್ ಇಲ್ಲೇ ನಿಂತೈತಾ. ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಇಷ್ಟೊಂದು ಕ್ಲಾರಿಟಿ ಕೊಡ್ಬೇಕಂದ್ರೆ ಭಾನು ಪ್ರಕಾಶ್ ಅವರು MS ಸರ್ ಇಬ್ಬರು ಕ್ಲೈನ್ ತಕೊಳ್ಳೇನಿ. ಇವ್ರಿಬ್ರ ಹತ್ರನೇ ನಾನು ಬೋರ್ಡ್ ಅಲ್ಲಿ ಬರ್ದಿದ್ದೀನಿ, ಸರ್ ಇದು ಬರುತ್ತಾ ಇದು ಬರಲ್ವಾ ನನ್ಗೆ ಅಂತ. ಎಷ್ಟು ಕ್ಲಾರಿಟಿ ತಗೊಂಡಿದೀನಿ ಗೊತ್ತಾ. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೇಳಿ ತಿಳ್ಕೊಳ್ಳಿ. ಯಾಕಂದ್ರೆ ಬೇಕು, ನಮ್ಗೆ ಗೊತ್ತಾದ್ರೆ ತಾನೇ ನಾವು ಬೇರೆಯವ್ರಿಗೆ ಹೇಳಕ್ ಆಗೋದು. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ರಿ ಹೇಳಕ್ ಆಗುತ್ತೆ. ಓಕೆ, ಅದಕ್ಕೆ ಹೇಳ್ತಾ ಇರೋದು ಕಲೀರಿ ಸ್ನೇಹಿತರೆ. ನೀವೆಷ್ಟು ಕಲಿತೀರೋ ನೀವಷ್ಟು ಬೆಳಿತೀರಾ. ಓಕೆ, ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು ವೆಂಕಟೇಶ್ ಸರ್, ಥ್ಯಾಂಕ್ ಯು. ಸೂಪರ್. ನಿನ್ನೆ 10% ಬಗ್ಗೆ ಹೇಳ್ಕೊಟ್ಟು ನೀಟಾಗಿ, ಇವತ್ತು 16% ಬಗ್ಗೆ ಫ್ಯಾಂಟಾಸ್ಟಿಕ್ ಆಗಿ ಹೇಳ್ಕೊಟ್ಟಿದ್ದೀರಾ. ಇದು ರಿಯಲಿ ಖುಷಿ ಕೊಡುವಂತ ವಿಚಾರ, ಇದು ಮರೀಲಾಗಂತ ವಿಚಾರ. ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಡೆಫಿನೆಟ್ಲಿ ಆ 10 ರ್ಯಾಂಕ್ ರೀಚ್ ಆಗೋದು ಕಷ್ಟ ಆಗೋದಿಲ್ಲ. ಅಂಡ್ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರು ಒಂದೊಂದು ತಿಂಗಳು ಅಂತ ಹೇಳಿದ್ರೆ, ನಾನು ಜಸ್ಟ್ ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಬಂದಾಗ, ನಾವು ನಿಂತ್ಕೊಂಡು ಟೀಮ್ ಅಲ್ಲಿ ವರ್ಕ್ ಮಾಡಿದಾಗ ಇದು ಕಷ್ಟ ಇಲ್ಲ, ಸಾಧ್ಯ, ಎಲ್ಲಾನು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನ ವೈಂಡ್ ಅಪ್ ಮಾಡ್ಲಿಕ್ಕೆ ನಾನು ಭಾನುಪ್ರಕಾಶ್ ಸರ್, ಓವರ್ ಟು ಯು ಸರ್. Thank you so much leaders for attending the session. And ಇವತ್ತು ಮೆಜಾರಿಟಿ ಟೀಮ್ ಕೂಡ ಸ್ಟ್ರೆಂತ್ ಬಂದಿತ್ತು. ಅಂಡ್ ಮೋಸ್ಟ್ಲಿ ನೀವೆಲ್ಲರೂ ಪಾರ್ಟ್ನರ್ ಜೊತೆ ಕೂತ್ಕೊಂಡಿದ್ದೀರ ಅಂತ ಅನ್ಕೊಂತೀನಿ. ಎಲ್ಲಿ ಹೋದ್ರು ನೀವು ಪಾರ್ಟ್ನರ್ ಜೊತೆಗಿದ್ದಾಗ ಮಾತ್ರನೇ ಅದಕ್ಕೆ ಗ್ರೋತ್ ಆಗುವಂತದ್ದು. ಹಾಗಾಗಿ ದಯವಿಟ್ಟು ಏನೇ ಮೀಟಿಂಗ್ಸ್ ಇದ್ರುನು ನೀವು ನಿಮ್ಮ A ಟೀಮ್ ಇಂದ B ಟೀಮ್ ಇಂದ ಎಷ್ಟೆಷ್ಟು ಜನ ಕೂಡಿಸ್ತಿರೋ ಅಷ್ಟು ಒಳ್ಳೇದು. ಇನ್ ಕೇಸ್ ನಿಮ್ಗೆ ಪಾರ್ಟ್ನರ್ ಇಲ್ಲ ಅಂದ್ರೆ ಪಾರ್ಟ್ನರ್ ರೆಡಿ ಮಾಡ್ಕೊಳ್ಳಿ. ಆ ಪಾರ್ಟ್ನರ್ ಕರ್ಕೊಂಬಂದು ಅಭ್ಯಾಸ ಮಾಡಿಸಿ. ಅವರು ಕೂಡ ಇಷ್ಟಪಡ್ತಾರೆ, ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಯಾಕೆಂದ್ರೆ ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ವಿತೌಟ್ ಮನಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನಿಗೋಸ್ಕರ ನಾವು ಎಲ್ಲಾನು ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಹೇರಳವಾಗಿ ಸಿಗುತ್ತೆ ಅನ್ನೋದಾದ್ರೆ ಇಲ್ಲಿ ನಿಂತ್ಕೊಂಡು ವರ್ಕ್ ಮಾಡಿ ಆಗುತ್ತೆ. ಥ್ಯಾಂಕ್ ಯು ಭಾನುಪ್ರಕಾಶ್ ಸರ್, ಓಟಿ. ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಅಂಡ್ ಮಧು ಸರ್. ನಿಜವಾಗ್ಲೂ ಅದ್ಭುತವಾಗಿ ಪ್ರತಿಯೊಬ್ಬರಿಗೂ ಈ 69% ಹೇಗ್ ಬರುತ್ತೆ ಅನ್ನೋದನ್ನ ಬಿಡಿಯಾಗಿ ಹೇಳ್ಕೊಟ್ರಿ. ಅಂದ್ರೆ ಒಬ್ಬ ವ್ಯಕ್ತಿ, ನಾನು ಮಧು ಸರ್ ಅಲ್ಲ ಸರ್, ರಮೇಶ್ ಸರ್ ಹೇಳ್ಕೊಟ್ಟಿದ್ದು. ಮಧು ಸರ್ ಅಲ್ಲ, ವೆಂಕಟೇಶ್ ಸರ್, ರಮೇಶ್ ಸರ್ ಅಂತ ಹೇಳಿದ್ದು. ಮಧು ಸರ್ ಅನ್ನ, ಸಾರಿ ಸರ್. ಓಕೆ, ರಮೇಶ್ ಸರ್ ಹಾಗೂ ವೆಂಕಟೇಶ್ ಸರ್ ಅವ್ರಿಗೆ ಈ ಒಂದು ಪ್ರತಿ ಒಂದನ್ನು ಬಿಡಿಯಾಗಿ ಹೇಳ್ಕೊಟ್ಟಂತ ನಿಮ್ಗೆ ಧನ್ಯವಾದ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದೇ ಸಿಸ್ಟಮ್. ನಾವು ಬಂದಿದೀವಿ, ಇಬ್ಬರನ್ನ ಕರ್ಕೊಂಡ್ಬಂದು ಆ ವ್ಯಕ್ತಿಗಳನ್ನ ಇಬ್ಬರನ್ನ ಫಸ್ಟ್ ಟೀಮ್ ನ ಫಿಲ್ ಅಪ್ ಮಾಡ್ತಾ ಹೋಗಿ, ಫಿಲ್ ಅಪ್ ಮಾಡೋದ್ರಿಂದ, ಅಪ್ಗ್ರೇಡ್ ಮಾಡೋದ್ರಿಂದ ಏನು ಸಿಗುತ್ತೆ